ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೋ ವೈರಾಗ್ಯ ಭಾಗ್ಯೋರಧೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಮಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಡನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವೈಗಾಗಮಾन्तಂ ಆಚಾರ್ಯ ಭಕ್ತಿ ಪರಿಪೂತಮನರ್ಘಶೀಲಂ ಗೋಪಾಲದೇಶಿಕಮುನಿಂ ಗುರುಮಾಶ್ರಯಾಮಃ. ನಾರಾಯಣಾಖ್ಯೇತಿರಾಜಪದಾಬ್ಜಭೃಂಗ ಶ್ರೀವಾಸಯೋಗಿ ಗುರುಣಾರ್ಪಿತಭಾರಮೀಶೆ ಭಕ್ತ್ಯಾದಿಪೂರ್ಣವರದಾರಿ ಕೃಪಾತ್ತಚಿಹ್ನಂ ಶ್ರೀ ಶ್ರೀನಿವಾಸಮುನಿವರ್ಯಮಹಂ ಪ್ರಪದ್ಯೆ. ಶ್ರೀನಾರಾಯಣ ಯೋಗೀಂದ್ರ ವರದಾರಿ ಕೃಪಾಶ್ರಯಂ ರಂಗೇಶಪಾದವಿನುತಂ ಶ್ರೀನಿವಾಸಮುನಿಂ ಭಜೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವದ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮೋ ವ್ಯಾಮೋಹತಸ್ತರಿತರಾಣಿ ನಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೇಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ವಿಗಾಹೇ ಯಾಮುನಂ ತೀರ್ಥಂ ಸಾಧು ಬೃಂದಾವನೆ ಸ್ಥಿತಂ ನಿರಸ್ತಜಿಹ್ಮಗಸ್ಪರ್ಶೇತ್ರ ಕೃಷ್ಣಕೃತಾದರಃ ನಾಥೇನ ಮುನಿನಾಥೇನ ಭವೇಯಂ ನಾಥವಾನಹಂ ಯಸ್ಯೈಕಮಿಕಂ ತತ್ವಂ ಹಸ್ತಾಮಲಗತಾಂಗತಂ ಋಷ್ಯಸಾರಸ್ವರಸ್ರೋತೋ ಕುಲಾಮೋದವಾಸಿತಂ ಶ್ರುತೀನಾಂ ಶ್ರಮಾಯಾಲಂ ಶಠಾರಿಂ ತಮುಪಾಸ್ಮಹೇ. ವಂದೇ ವೈಕುಂಠಸೇನಾನ್ಯಂ ದೇವಂ ಸೂತ್ರವತೀ ಸಖಂ ಯದ್ವೇತ್ರ ಶಿಖರಸ್ಪಂದೇ ವಿಶ್ವಮೇತದ್ವ್ಯವಸ್ಥಿತಂ ಸಹ ಧರ್ಮಚರೀಂ ಶೌರೇಃ ಸಮಂತ್ರಿತಜಗದ್ಧಿತಾಂ ಅನುಗ್ರಹಮಯೀಂ ವಂದೇ ನಿತ್ಯಮಜ್ಞಾತನಿಗ್ರಹಾಂ. ಕಮಪ್ಯಾದ್ಯಂ ಗುರುಂ ವಂದೇ ಕಮಲಾಗ್ರಹಮೇಧಿನಂ ಪ್ರವಕ್ತಾ ಛಂದಸಾಂ ಭಕ್ತಾ ಪಂಚರಾತ್ರಸ್ಯ ಸ್ವಯಂ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಮಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಯತ್ಪದಾಂಭೋರುಹಧ್ಯಾನವಿಧ್ವಸ್ತಾಶೇಷಕಲ್ಮಷಃ ವಸ್ತುತಾಮುಪಯಾತೋಹಂ ಯಾಮುನೇಯಂ ನಮಾಮಿ ತಂ. ಇತಿ ಪರಿವೃಢೋ ಗೀತಾನಾಮೃತದರ್ಶೇದಂಜಸಾ ನಿಗಮಪರಿಷನ್ನೇದೀಯಾಂ ಸಂನಿರಾಮಯಮಾಶಯಂ. ಜನನ ಪದವಿ ಯಾತಾಯಾತಶ್ರಮಾಪಹರಾಂ ಧಿಯಂ ಜನೇತು ಸಮೇ ದೇವ ಶ್ರೀಮಾನ್ ಧನಂಜಯ ಸಾರಥಿಃ. ಸಂತಃ ಸಾರಲ್ಯಃ ಚಿತ್ತತಮಃ ಪ್ರಮಥಿನೀಮಿಮಾಂ ಭಜಂತು ಭಗವದ್ಗೀತಾ ಭಾಷ್ಯತಾತ್ಪರ್ಯಚಂದ್ರಿಕಾಂ. ಹದಿಮೂರನೇ ಅಧ್ಯಾಯದಲ್ಲಿ ಈಗ ಕ್ಷೇತ್ರಜ್ಞನ ಸ್ವರೂಪವನ್ನು ಉಪದೇಶ ಮಾಡುತ್ತಿರುವಂತಹ ಭಾಗ. ಅದರಲ್ಲಿ ಆರಂಭದಲ್ಲಿ ಯಾವುದು ತಿಳಿಯಬೇಕಾದ್ದು ಕ್ಷೇತ್ರಜ್ಞನ ವಿಷಯದಲ್ಲಿ ಅವನ ಸ್ವರೂಪದಲ್ಲಿ ಅಂತ ಹೇಳಿ, ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯತ್ ಜ್ಞಾತ್ವಾ ಅಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ ನ ಅಸದುಚ್ಯತೆ ನ ಸತ್ ತತ್ ನ ಅಸದುಚ್ಯತೆ ನ ಸತ್ತನ್ನಾಸದುಚ್ಯತೆ. ಅದರಲ್ಲಿ ಸತ್ ಅಸತ್ ನ ಸತ್ ತತ್ ನ ಅಸದುಚ್ಯತೆ ಆ ಭಾಗವನ್ನು ನೋಡ್ತಾ ಇದ್ವಿ. ಯಾವುದು ತಿಳಿಯಬೇಕಾಗಿದ್ದು ಅಂತ ಹೇಳಿಬಿಟ್ಟು ಅಮಾನಿತ್ವ ಮೊದಲಾದ ಸಾಧನಗಳಿಂದ ತಿಳಿಯಬೇಕಾದ ಪ್ರಾಪ್ಯವಾದ ಪ್ರತೀಕಾತ್ಮ ಸ್ವರೂಪ ಇಲ್ಲಿ ಮೊದಲು ಹೇಳ್ತಾ ಇರುವಂಥದ್ದು. ಅದನ್ನು ತಿಳಿಯಬೇಕಾದ್ದು ಆದರೆ ಹೇಗೆ ತಿಳಿಯಬೇಕು ಅಂತ ಹೇಳಿದ್ರೆ ಅನಾದಿ ಮತ್ಪರಂ ಬ್ರಹ್ಮ ಈ ರೀತಿ ಪದಚ್ಛೇದವನ್ನು ಭಾಷ್ಯದಲ್ಲಿ ಮಾಡಿ ತೋರಿಸ್ತಾರೆ. ಆದಿ ಇಲ್ಲದೇ ಇರುವಂತಹದ್ದು, ಆದ್ದರಿಂದ ಅಂತವೂ ಇಲ್ಲ ಅಂತ ತಿಳಿಯುತ್ತೆ. ಶ್ರುತಿಯಲ್ಲಿ ಹೇಳಿ ಬ್ರಹ್ಮಸೂತ್ರದಲ್ಲಿ ಸ್ಥಾಪನೆ ಮಾಡಿದ ಹಾಗೆ ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್ ಅಂತ ಹೇಳಿ ನಾತ್ಮಾಶ್ರುತೆ ಹೇ ನಿತ್ಯತ್ವಾಚ್ಯತಾಭ್ಯ ಬ್ರಹ್ಮಸೂತ್ರದಲ್ಲಿಯೂ ಸ್ಥಾಪನೆ ಮಾಡಲ್ಪಟ್ಟಿರೋದು. ಮತ್ಪರಂ ಅಂದರೆ ಪರಮಾತ್ಮನೇ ಸ್ವಾಮಿಯಾದವನು, ಯಾರಿಗೆ ಸ್ವಾಮಿಯಾಗಿರಾನೋ ಶೇಷಿಯಾಗಿದ್ದಾನೋ ಅವನು. ಅದರಿಂದ ಪರಮಾತ್ಮನಿಗೆ ಶೇಷಭೂತನಾದವನು ಅನ್ನುವ ಅರ್ಥ. ಭಗವಚ್ಛೇಷತೈಕರಸಂ ಆತ್ಮಸ್ವರೂಪಂ ಅನ್ನೋದನ್ನು ಆತ್ಮನಿತಿಷ್ಠನ್ನೇ ಅಂತ ಹೇಳಿ, ಯಹ ಆತ್ಮಾನಂ ಅಂತರೋಯಮಯತಿ ಅನ್ನುವ ಶ್ರುತಿ ಪ್ರಮಾಣಗಳು ಸ್ಪಷ್ಟವಾಗಿ ತಿಳಿಸುತ್ತೆ. ಬ್ರಹ್ಮ ಅಂತ ಹೇಳಲ್ಪಟ್ಟಿದೆ. ಅವನಿಗೆ ಮೋಕ್ಷ ದಿಶೆಯಲ್ಲಿ ಸ್ವರೂಪವು ಅಣುವಾಗಿದ್ದರೂ ಕೂಡ ಸ್ವಭಾವದಲ್ಲಿ ಆನಂತ್ಯವು ಹೇಳಲ್ಪಟ್ಟಿದೆ. ಸಚ ಆನಂತ್ಯಾಯ ಕಲ್ಪತೆ ಅಂತ ಹೇಳಿ ಧರ್ಮಭೂತ ಜ್ಞಾನದ ಅನಂತ್ಯ. ಆದ್ದರಿಂದ ಅವನಿಗೆ ಬ್ರಹ್ಮಶಬ್ದವು
ಜೀವಾತ್ಮನಿಗೂ ಕೂಡ ಹೇಳಬಹುದು ಅಂತ ಹೇಳಿ, ಬ್ರಹ್ಮದ ಬೃಹತ್ವ ಗುಣ ಒಂದು ವಿಧದಲ್ಲಿ ಜೀವಾತ್ಮನಿಗೂ ಉಂಟಾಗುತ್ತೆ ಮೋಕ್ಷ ದಶೆಯಲ್ಲಿ ಅಂತ ಹೇಳಿ, ಅದರಿಂದ ಬ್ರಹ್ಮಶಬ್ದವೂ ಕೂಡ ಹೇಳಬಹುದು. ನ ಸತ್ ನಾಸತ್ ಅನ್ನುವುದರಲ್ಲಿ ಕಾರ್ಯಕಾರಣ ರೂಪ ಅವಸ್ಥೆ, ಪರಿಶುದ್ಧವಾದ ಬ್ರಹ್ಮನಿಗೆ ಕಾರ್ಯಕಾರಣ ರೂಪವಾದ ಅವಸ್ಥೆಗಳು ಇಲ್ಲ ಅನ್ನೋದು ಹೇಳಲ್ಪಡುತ್ತೆ. ಆದ್ದರಿಂದ ಔಪಾಧಿಕವಾದ ದಶೆಯಲ್ಲಿ ಕರ್ಮಬಂಧದಿಂದ ಉಂಟಾಗುವಂತಹ ನಾಮರೂಪ ವಿಭಾಗದೊಡನೆ ಸಂಬಂಧವು, ಆ ವಿಭಾಗವಿಲ್ಲದೇ ಇರುವಂತಹ ಅವಸ್ಥೆಗಳು ಇದು ಉಂಟಾಗುತ್ತೆ ಬದ್ಧ ದಶೆಯಲ್ಲಿ. ಅದು ಕರ್ಮದಿಂದ ಉಂಟಾದದ್ದೇ ಹೊರತು ಸ್ವರೂಪದಲ್ಲಿ ಅವನಿಗೆ ಕಾರ್ಯಕಾರಣ ಭಾವ ಅವಸ್ಥೆಗಳು ಇಲ್ಲದೇ ಇರೋದ್ರಿಂದ ಸತ್ ಅಸತ್ ಅಂತ ಕಾರ್ಯಕಾರಣ ಭಾವಗಳಲ್ಲಿ ಉಪನಿಷತ್ತುಗಳು ಹೇಳಲ್ಪಡುವಂತಹ ಅವಸ್ಥೆಗಳು ಜೀವಾತ್ಮನಿಗೆ ಸ್ವರೂಪದಲ್ಲಿ ಅವನಿಗೆ ಸಂಬಂಧಿಸಿಲ್ಲ ಅನ್ನೋದನ್ನು ನ ಸತ್ ತತ್ ನ ಅಸದುಚ್ಯತೆ ಅನ್ನೋದನ್ನು ಸ್ಪಷ್ಟವಾಗಿ ಅದನ್ನು ತಿಳಿಸ್ತಾರೆ. ಅದರ ಬಗ್ಗೆ ತಾತ್ಪರ್ಯ ಚಿಂತರಿಕೆಯನ್ನು ನೋಡ್ತಾ ಇದ್ವಿ. ಕಾರ್ಯಕಾರಣ ಭಾವ ಎರಡಲ್ಲಿಯೂ ಅಂತ ಹೇಳಿಬಿಟ್ಟು ಶ್ರುತಿಯು ಸ್ಪಷ್ಟವಾಗಿ ತಿಳಿಸುತ್ತೆ. ಅಸದ್ವಾ ಇದಮತ್ರ ಅಸತ್ ಶಬ್ದ ನಿರ್ದಿಷ್ಟಂ ಹಿ ತತ ಇತಿ ಕಾರಣತೆಯ ಉಚ್ಯತೆ. ಸದಾ ಸದಜಾಯತೇತಿ ಕಾರ್ಯಂ ಸಚ್ಛಬ್ದೇನ ತದ್ದೇದಂ ಇತಿ ಸಮಾನಾರ್ಥ ಶ್ರುತ್ಯಂತರೇಣ ಅಸದಾದಿಶಬ್ದೌ ಕ್ರಮಾತ್ ನಾಮರೂಪ ಪ್ರಹಾಣ ತದ್ಯೋಗ ನಿಮಿತ್ತವು ವ್ಯಾಖ್ಯಾತವು. ಸತ್ ಅಸತ್ ಶಬ್ದಗಳು ಈ ರೀತಿ ಅರ್ಥ ಮಾಡಲ್ಪಟ್ಟಿದೆ. ಇಲ್ಲದಂತಹ ಅವಸ್ಥೆ ಅಸತ್ ಅಂತ ಹೇಳಲ್ಪಟ್ಟು, ನಾಮರೂಪವಿರುವಂತಹ ಅವಸ್ಥೆಗೆ ಸತ್ ಅನ್ನುವ ಶಬ್ದವು ಹೇಳಲ್ಪಟ್ಟಿದೆ. ಅದಕ್ಕೆ ಶ್ರುತಿ ಪ್ರಮಾಣವು ತಥೋ ವೈ ಸದಜಾಯತ ಅಸದೇ ವೇದಮಗ್ರಾತ್ ಆಸೀತ್ ಅಂತ ಹೇಳಿ, ತಥೋ ವೈ ಸದಜಾಯತ ಇದು ಕಾರಣ, ತತಃ ವೈ ಸತ್ ಅಜಾಯತ, ತತ್ ಇದಂ ತತ್ ಅವ್ಯಾಕೃತಮಾಸೀತ್ ತನ್ನಾಮರೂಪಾಭ್ಯಾಂ ವ್ಯಾಕ್ರಿಯತ. ಈ ಶ್ರುತಿಗಳೆಲ್ಲ ಅದನ್ನು ತಿಳಿಸುತ್ತೆ. ಇಲ್ಲಿ ನನು ಅಸದ್ವಾ ಇದಮಗ್ರಾಸೀರಿತ್ಯಾದಿ ಉಕ್ತಂ ಅವಸ್ಥಾದ್ವಯಂ ಜೀವಸ್ಯಾಪಿ ಅಸ್ತ್ಯೇವ ಅನ್ಯಥಾ ಪ್ರಾಗುಕ್ತ ಪ್ರಕೃತಿತ್ವ ಅನುಪಪತ್ತೇಃ. ಈಗ ಒಂದು ಸಂದೇಹ ಬರುತ್ತೆ ಇಲ್ಲಿ. ಅಸದ್ವಾ ಇದಮಗ್ರ ಆಸೀತ್ ಅಂತ ಹೇಳಿದ್ದು ಇದು ಮೊದಲಾದದ್ದು ಜೀವನಿಗೂ ಕೂಡ ಈ ಅವಸ್ಥೆಗಳು ಜೀವನಿಗೂ ಹೇಳಲೇಬೇಕು. ಇಲ್ಲದೆ ಹೋದರೆ ಹಿಂದೆ ಹೇಳಲ್ಪಟ್ಟಂತಹ ಕಾರಣ ಅನ್ನೋದು ಉಂಟಾಗೋದಿಲ್ಲ. ಪ್ರಕೃತಿತ್ವ ಅನುಪಪತ್ತೇಹೇ ತೋಯೇನ ಜೀವಾನೇ ವ್ಯಸರ್ಜ್ಯ ಭೂಮ್ಯಾಂ ಅಂತ ಮಹಾನಾರಾಯಣ ಉಪನಿಷತ್ತೆ ಹೇಳುತ್ತೆ. ಜೀವಾನ್ ವ್ಯಸಸರ್ಜ್ಯ ಅಂದರೆ ಸೃಷ್ಟಿ ಮಾಡಿದ ಅಂತ ಹೇಳಿಬಿಟ್ಟು ಜೀವರುಗಳನ್ನೆಲ್ಲ ಸೃಷ್ಟಿ ಮಾಡಿದ ಅಂತ ಹೇಳಿದ್ರೆ ತತ್ಸಿದ್ದೇಹೇ, ಅದಕ್ಕೆ ಹೇಳ್ತಾರೆ ಕಾರ್ಯಕಾರಣ ಅವಸ್ಥೆಗಳು ಕರ್ಮ ಸಂಬಂಧದಿಂದ ಕರ್ಮಕೃತವಾದದ್ದೇ ಹೊರತು ಕರ್ಮೋಪಾಧಿಕಮೇವ ಹಿ ಅವಸ್ಥಾದ್ವಯಂ, ಕರ್ಮವನ್ನು ಉಪಾಧಿಯಾಗಿ ಹೊಂದಿರುವುದರಿಂದ ಅವಸ್ಥಾದ್ವಯವೇ ಹೊರತು ನ ಪುನಃ ಸ್ವಾಭಾವಿಕಂ, ಅವನಿಗೆ ಸ್ವಾಭಾವಿಕವಾದ ರೂಪವಲ್ಲ ಇದು. ಇಲ್ಲಿ ಸ್ವಾಭಾವಿಕ ರೂಪ ಮುಚ್ಯತೆ. ನ ಸತ್ ತತ್ ನಾಸತ್ ಅನ್ನೋದು ಇವನ ಪರಿಶುದ್ಧವಾದ ಸ್ವಾಭಾವಿಕವಾದ ಅವಸ್ಥೆ ಹೇಳಲ್ಪಟ್ಟಿದೆ. ಅದಕ್ಕೆ ಮೇಲೆ ಇನ್ನೊಂದು ಸಂದೇಹ, ಕಾರಣತ್ವೇನ ಚ ಆಕಾರಿಷ ಯಥಾವ್ಯಪ್ರತಿಷ್ಠೋಕ್ತೆ ಅಂತ ಒಂದು ಬ್ರಹ್ಮಸೂತ್ರದಲ್ಲಿ ಅಸದ್ವಾಯುಧಮಗ್ರ ಆಸೀತ್ ಮೊದಲಾದ ಶ್ರುತಿಗಳೆಲ್ಲ ಅದರ ಅರ್ಥಗಳನ್ನು ನಿಶ್ಚಯ ಮಾಡುವಂತಹ ಬ್ರಹ್ಮಸೂತ್ರ ಅದು. ಅದರಲ್ಲಿ ಹೇಳುವಾಗ ಇತಿ ಅಸ್ಮಿನ್ ಅಧಿಕರಣೆ ಸದಸತ್ ಅವ್ಯಾಕೃತಾದಯ ಸರ್ವೇ ಕಾರಣವಾಕ್ಯಗತಾಃ ಶಬ್ದಾಃ ಪರಮಾತ್ಮಪರಾಃ ಇತಿ ನಿರ್ಣೀತಂ. ಇಲ್ಲಿ ಸದೇವ ಇದಮಗ್ರ ಆಸೀತ್, ಅಸದೇವೇದಮಗ್ರ ಆಸೀತ್, ತದ್ ಅವ್ಯಾಕೃತಮಾಸೀತ್, ತತ್ ಇದಂ ಅವ್ಯಾಕೃತಮಾಸೀತ್, ಸತ್ ಅಸತ್ ಅವ್ಯಾಕೃತ ಮೊದಲಾದ ಶಬ್ದಗಳೆಲ್ಲ ಪರಮಾತ್ಮ ಪರವಾಗಿ ಅರ್ಥ ಮಾಡಲ್ಪಟ್ಟಿದೆ. ಅದು ಹೇಗೆ ಜೀವಾತ್ಮನಿಗೆ ಇಲ್ಲಿ ಹೇಳಕ್ಕೆ ಸಾಧ್ಯ? ನ ಸತ್ ತತ್ ನ ಅಸತ್ ಅಂತ ಹೇಳಿದ್ರೆ ಜೀವಾತ್ಮನಿಗೆ ಮಾತ್ರ ಹೇಗೆ ಹೇಳಕ್ಕೆ ಸಾಧ್ಯ ಸತ್ ಅಸತ್ ಅನ್ನುವ ಪ್ರಶ್ನೆಯು ಬರುತ್ತೆ ಇಲ್ಲಿ. ತತ್ ಕಥಮತ್ರ ಅಸತ್ ಶಬ್ದ ಅವ್ಯಾಕೃತ ಅಂದ್ರೆ ಅದ ಮೂರನೇ ಅವಸ್ಥೆ ಅದೇನು ಹೇಗಿದೆ? ಅವ್ಯಾಕೃತ ಅದಕ್ಕೆ ಅವ್ಯಾಕೃತ ಅಂದ್ರೆ ನಾಮರೂಪ ವ್ಯಾಕರಣವಾಗದಂತಹ ಅವಸ್ಥೆ. ಹಾಗಾದ್ರೆ ಸತ್ತು ಇಲ್ಲ ಅಸತ್ತು ಇಲ್ಲನಾ? ಅಲ್ಲ, ಅಸತ್ ಅಂತಾನೆ ಅದು. ಅಸತ್ ಅಂತ ಶಬ್ದದಿಂದ ಹೇಳಲ್ಪಡುವುದೇ ನಾಮರೂಪ ಅವ್ಯಾಕೃತವಾದುದು ಅಸತ್ತೇನೆ. ಅದೇ
ಒಂದು ಓಕೆ. ಉಪನಿಷತ್ತಲ್ಲಿ ಅಸತ್ ಅಂತ ಹೇಳಲ್ಪಟ್ಟಿತು, ಒಂದು ಉಪನಿಷತ್ತು ಅವ್ಯಾಕೃತವಾದ ಅವಸ್ಥೆ. ಅವ್ಯಾಕೃತ ಅಂತ. ಓಕೆ, ಅರ್ಥ ಆಯ್ತು. ದೇಶಿಗರ ಸ್ತೋತ್ರ ಹೇಳ್ತಾರೆ, ಅವ್ಯಾಕೃತ ವ್ಯಾಕೃತವಾನಸಿತ್ವಂ ನಾಮ ನಿರೂಪಾಣಿ ಚ ಯಾನಿ ಪೂರ್ವಂ ಅಂತ ಅದ್ ಕೇಳಿದ್ದೀನಿ, ಜ್ಞಾಪಕ ಇದೆ, ಆದ್ರೆ ಅರ್ಥ ಗೊತ್ತಾಗಿರ್ಲಿಲ್ಲ. ಚರ್ಮಾಂ ಪ್ರತಿಷ್ಠಾಂ ವಾಗೀಶ್ವರತ್ವಂ ತದುಪಜ್ಞವಾಚಃ ಅಂತ ಹಯಗ್ರೀವ ಸ್ತೋತ್ರದಲ್ಲಿ ಹೇಳ್ತಾರೆ. ಅವ್ಯಾಕೃತ ವ್ಯಾಕೃತವಾನಸಿತ್ವಂ, ವ್ಯಾಕರಣ ಅಂದ್ರೆ ವಿಭಾಗ, ನಾಮರೂಪ ವಿಭಾಗ, ನಾಮರೂಪ ವಿಭಾಗ ಅವಸ್ಥೆ. ಅದಿಲ್ಲದೆ ಇರೋದು ಅಸತ್ ಅಂತಾನೆ ಒಂದು ಉಪನಿಷತ್ತಲ್ಲಿ ಅಸತ್ ಅಂತ ಹೇಳಿ, ಇನ್ನೊಂದು ಅವ್ಯಾಕೃತ ಅನ್ನುವ ಶಬ್ದವನ್ನು ಉಪಯೋಗಿಸುತ್ತೆ. ಆದರೆ ಈ ಕಾರಣತ್ವಾಧಿಕರಣ ಅಂತ, ಕಾರಣತ್ವೇನ ಚ ಆಕಾರ್ಷು ಯಥಾ ವ್ಯಪದಿಷ್ಟೋಕ್ತೆ ಅಂತ ಸೂತ್ರ, ಕಾರಣತ್ವಾಧಿಕರಣ ಅಂತ 1ನೇ ಅಧ್ಯಾಯ 4ನೇ ಪಾಠದಲ್ಲಿ ಬರುವಂತಹದ್ದು. ಆ ಅಧಿಕರಣದಲ್ಲಿ ಈ ಎಲ್ಲ ಶಬ್ದಗಳು ಪರಮಾತ್ಮನನ್ನು ತಿಳಿಸುತ್ತೆ ಅಂತ ಅಲ್ಲಿ ನಿಶ್ಚಯ ಮಾಡಿದ್ದಾರೆ. ಜೀವಾತ್ಮನಿಗೆ ಹೇಗಿಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರೆ, ಸದಸೌ ಶಬ್ದೌ ಹಿ ಅತ್ರ ಪರಮಾತ್ಮನಿ ಸದ್ವಾರಕೌ ಅತಃ ದ್ವಾರಭೂತೆ ಜೀವೇಪಿ ತದ್ವಾಚ್ಯತ್ವಂ ಸಿದ್ಧಂ ಇತಿ ಭಾವ. ಪರಮಾತ್ಮನಿಗೆ ಹಾಗೆ ಹೇಳಿರೋದು ಸದ್ವಾರಕವಾದದ್ದು ಅಂತ, ಚಿದಚಿದ್ ವಿಶಿಷ್ಟನಾದ ಪರಮಾತ್ಮನಿಗೆ ಹೇಳಿರೋದು, ಕೇವಲ ಪರಮಾತ್ಮ ಸ್ವರೂಪವಲ್ಲ ಅಲ್ಲಿ ಹೇಳಿರೋದು. ಅಸತ್ ಶಬ್ದಗಳು ಪರಮಾತ್ಮ ಸ್ವರೂಪವನ್ನು ಮಾತ್ರ ಹೇಳ್ತಿಲ್ಲ, ಚೇತನ ವಿಶಿಷ್ಟವಾದದ್ದೇ ಹೇಳಿದೆ. ಕಾರಣಾವಸ್ಥೆಯೂ ವಿಶಿಷ್ಟವಾದದ್ದೇ, ಕಾರ್ಯಾವಸ್ಥೆಯೂ ವಿಶಿಷ್ಟವಾದದ್ದೇ. ಆದ್ದರಿಂದ ಸದ್ವಾರಕ, ಜೀವ ಮತ್ತೆ ಪ್ರಕೃತಿಯ ಮೂಲಕ ಅದನ್ನು ಶರೀರವಾಗಿ ಉಳ್ಳ ಪರಮಾತ್ಮ. ಆದರೆ ನಾಮರೂಪ ವಿಭಾಗ ಅರ್ಹವಾಗದೇ ಇರೋ ಅವಸ್ಥೆಯಲ್ಲಿ ಅತಿ ಸೂಕ್ಷ್ಮವಾದ್ದರಿಂದ ಒಂದಾಗಿ ಸೇರಿಬಿಟ್ಟಿದೆ, ವಿಭಾಗವಾದಾಗ ಅನೇಕವಾಗುತ್ತೆ. ಆದ್ದರಿಂದ ಜೀವನಲ್ಲಿಯೂ ಹೇಳೋದ್ರಲ್ಲಿ ಏನು ವಿರೋಧವಿಲ್ಲ. ತರ್ಹಿ ಪರಿಶುದ್ಧಾವಸ್ಥಾಯಾಮಪಿ ಕಾರ್ಯನಾಮರೂಪ ವಿಭಾಗಾಭಾವಾತ್ ಅಸಚ್ಛಬ್ದ ಪ್ರಾಪ್ತಃ ಕ್ಷೇತ್ರಜ್ಞಸ್ಯ ಇತಿ ಹೇಳಿ. ಹಾಗಾದರೆ ಪರಿಶುದ್ಧ ಅವಸ್ಥೆಯಲ್ಲಿ ಕಾರ್ಯ ನಾಮರೂಪ ವಿಭಾಗ ಅವಸ್ಥೆ ಇಲ್ಲವಲ್ಲ, ಅಲ್ಲಿ ಯಾಕೆ ಅವನಿಗೆ ಅಸತ್ ಅಂತ ಹೇಳಬಾರ್ದು? ಮುಕ್ತಾವಸ್ಥೆಯಲ್ಲಿ ಅಸತ್ ಅಂತ ಹೇಳ್ಬೋದೇ ಅಂತ ಹೇಳಿದ್ರೆ, ಇಲ್ಲಿ ಹೇಳಿರುವ ಸದಸತ್ ಶಬ್ದಗಳು ಕರ್ಮಕೃತ ಅವಸ್ಥಾದ್ವಯ ನಿಷೇಧ ಅತ್ರ ತಾತ್ಪರ್ಯಂ. ಇಲ್ಲಿ ಹೇಳಿರೋದು ಕರ್ಮಕೃತವಾದ ಅವಸ್ಥೆಗಳಿಲ್ಲ ಅಂತ ಅಷ್ಟೇ. ಜೀವಾತ್ಮನಿಗೆ ಮೋಕ್ಷದಲ್ಲಿ ಅಸತ್ ಅಂತ ಎಲ್ಲಿಯೂ ಹೇಳಿಲ್ಲ, ಯಾವ ಉಪನಿಷತ್ತಲ್ಲಿಯೂ ಕೂಡ ಅಸತ್ ಶಬ್ದ ನಿರ್ದೇಶ ಇಲ್ಲ. ಅಲ್ಲಿ ಅಸತ್ ಶಬ್ದ ಸತ್ಶಬ್ದಗಳೆಲ್ಲ ಹೇಳಿರೋದು ಸೃಷ್ಟಿ ಪ್ರಕರಣಗಳಲ್ಲಿ ಮಾತ್ರವೇ. ಉಪನಿಷತ್ತುಗಳಲ್ಲಿ ಮೋಕ್ಷದಲ್ಲಿ ಅವನಿಗೆ ಸೃಷ್ಟಿಗೆ ಒಳಗಾಗೋದೇ ಇಲ್ಲ, ಸೃಷ್ಟಿಯಿಂದ ಹೊರಗಡೆ ಹೋಗ್ಬಿಟ್ಟಿದ್ದಾನೆ, ಆದ್ದರಿಂದ ಅಲ್ಲಿ ಹೇಳಲ್ಪಟ್ಟಿಲ್ಲ. ಆದ್ದರಿಂದ ಇಲ್ಲಿ ಸತ್ ಅಸತ್ ಅಲ್ಲ ಅಂತ ಹೇಳಿರೋದು ಈ ಕರ್ಮಕೃತವಾದ ಅವಸ್ಥೆಗಳನ್ನು ಉದ್ದೇಶದಲ್ಲಿಟ್ಟುಕೊಂಡು ಜೀವಾತ್ಮ ಸ್ವರೂಪವು ಹೀಗೆ ಅಂತ ಇಲ್ಲಿ ಹೇಳಲ್ಪಡ್ತಿದೆ ಅನ್ನೋದು ತಾತ್ಪರ್ಯ. ಕರ್ಮಕೃತ ಅವಸ್ಥಾದ್ವಯ ನಿಷೇಧ, ಕರ್ಮಕೃತವಾದ ಅವಸ್ಥೆಗಳಿಲ್ಲ ಅವನಿಗೆ ಅಷ್ಟೇ ಅನ್ನೋದು ಇಲ್ಲಿ ತಾತ್ಪರ್ಯ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ನ ಸತ್ ತತ್ ನ ಅಸದುಚ್ಯತೆ ಅಂತ ಹೇಳೋದು ಗೀತೆಯಲ್ಲಿ ಈ ಶಬ್ದಗಳೆಲ್ಲ ಬಹಳ ಸೂಕ್ಷ್ಮವಾಗಿ ವ್ಯಾಖ್ಯಾನ ಮಾಡೋದು ಸ್ವಲ್ಪ ಕಷ್ಟ. ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರಕರಣಕ್ಕೆ ಅನುಗುಣವಾಗಿಯೇ ಅರ್ಥಗಳನ್ನು ಮಾಡಬೇಕು. ಕೆಲವು ಕಡೆ ಅವನ ಪರಿಶುದ್ಧಾವಸ್ಥೆ ಹೇಳುತ್ತೆ, ಕೆಲವು ಶಬ್ದಗಳು ಮುಕ್ತಾವಸ್ಥೆಯಲ್ಲಿ ಹೇಳುತ್ತೆ. ಇನ್ನು ಮುಂದಿನ ಶ್ಲೋಕಗಳಲ್ಲಿಯೂ ಹಾಗೆಯೇ ಶಬ್ದಗಳು ಜೀವಾತ್ಮನ ಸ್ವರೂಪವನ್ನು ಹೇಳುವಾಗ ಎಲ್ಲ ವಿಷಯವೂ ಹೇಳಲ್ಪಡುತ್ತೆ. ಕೆಲವು ಕರ್ಮಕೃತವಾದ ಅವಸ್ಥೆಗಳಲ್ಲಿ, ಕೆಲವು ಪರಿಶುದ್ಧ ಅವಸ್ಥೆಗಳಲ್ಲಿ, ಹೀಗೆಲ್ಲ ಸೇರಿಕೊಂಡು ಜೀವಾತ್ಮ ಸ್ವರೂಪ ಎಲ್ಲ ವಿಧದಲ್ಲಿಯೂ ತಿಳಿಯಬೇಕಾದದ್ದು ಜೀವಾತ್ಮ ಸ್ವರೂಪವನ್ನು. ಆದ್ದರಿಂದ ಎಲ್ಲ ವಿಧವಾದ ಶಬ್ದಗಳಿಂದಲೂ ಹೇಳಲ್ಪಡುತ್ತೆ. ಇಲ್ಲಿ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ, ಕೆಲವು ಅವಸ್ಥೆಗಳು ಇಲ್ಲಿಯೂ ಅಪ್ಲೈ ಆಗುತ್ತೆ, ಅಲ್ಲಿಯೂ ಅನ್ವಯಿಸುತ್ತೆ, ಎರಡು ಕಡೆಯೂ ಅನ್ವಯಿಸುವಂಥದ್ದು. ಕರ್ಮಕೃತವಾದಲ್ಲಿ ಒಂದು ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಬೋದು, ಮುಕ್ತಾವಸ್ಥೆಯಲ್ಲಿಯೂ ಒಂದು ರೀತಿಯಲ್ಲಿ ಅರ್ಥ ಮಾಡ್ಬೋದು. ಎರಡು ಕಡೆಯೂ ಒಂದೇ ಶಬ್ದದಿಂದಲೂ ಹೇಳಕ್ಕೆ ಸಾಧ್ಯ. ಹಾಗೆಯೂ ಕೆಲವು ಶಬ್ದಗಳು ಹೇಳಲ್ಪಡುತ್ತೆ. ಇದು ಪ್ರಕರಣಕ್ಕೆ ಅನುಗುಣವಾಗಿ ಅದನ್ನ ವ್ಯಾಖ್ಯಾನ ಮಾಡ್ತಾರೆ. ಸರ್ವತಃ ಪಾಣಿಪಾದಂ ತತ್ ಸರ್ವತಃ ಅಕ್ಷಿಶಿರೋಮುಖಂ ಸರ್ವತಃ ಶ್ರುತಿಮತ್ ಲೋಕೆ ಸರ್ವಂ ಆವೃತ್ಯ ತಿಷ್ಠತಿ. ಪರಮಾತ್ಮ ಸ್ವರೂಪ ಹೇಳಿದ ಹಾಗೆ ಇದೆ ನೋಡಿದ್ರೆ, ಇದೆಲ್ಲ ಸಹಸ್ರಶೀರ್ಷಂ ದೇವಂ ಅಂತ ಹೇಳಿದ ಹಾಗೆ. ಸರ್ವತಃ ಪಾಣಿಪಾದಂ ಸರ್ವತಃ ಅಕ್ಷಿಶಿರೋಮುಖಂ, ಇಲ್ಲಿ ಅದರಲ್ಲಿ ಹೇಳುವಾಗ ಈ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ಅಧ್ಯಾಯದಲ್ಲಿ ಹೇಳುವಾಗ ಇದೆಲ್ಲ ಹೇಳಲ್ಪಟ್ಟ ಅನೇಕ ಬಾಹೂದರ ಭಕ್ತ ನೇತ್ರಂ ಮೊದಲಾದ ಪರಮಾತ್ಮನಿಗೆ ಹೇಳಲ್ಪಟ್ಟಿತು. ಆ ರೀತಿ ಜೀವಾತ್ಮನಿಗೂ ಈ ರೀತಿ ಶಬ್ದಗಳೆಲ್ಲ ಉಪಯೋಗಿಸಲ್ಪಟ್ಟಿದೆ.
ಅದೆಲ್ಲ ಜೀವಾತ್ಮನಿಗೆ ಅವನ ಸ್ವರೂಪಕ್ಕೆ ಅನುಗುಣವಾಗಿ ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಇದು ಎಲ್ಲ ಕಡೆಯಲ್ಲಿಯೂ ಪಾಣಿಪಾದಗಳಿದೆ ಅಂತ ಹೇಳಿದ್ರೆ, ಪಾಣಿಪಾದಗಳಿದೆ ಅನ್ನೋದು ಅರ್ಥವಲ್ಲ. ಅಲ್ಲಿ ಪಾಣಿಪಾದಗಳ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಇವನಿಗೆ ಶಕ್ತಿ ಇದೆ ಅಂತ ಅರ್ಥ. ಎಲ್ಲ ಕಡೆಯಲ್ಲಿಯೂ ಕೈಕಾಲುಗಳಿಂದ ಮಾಡುವ ಆ ಕಾರ್ಯಗಳನ್ನು ತನ್ನ ಜ್ಞಾನದಿಂದಲೇ ಮಾಡ್ತಾ ಅನ್ಬೇಕಾದ್ರೆ ಅವನು ಜ್ಞಾನದಿಂದಲೇ ಎಲ್ಲವನ್ನು ಮಾಡೋಕ್ಕೆ ಸಾಧ್ಯ ಜೀವಾತ್ಮ ಅಂತ ಹೇಳಿ, ಅವನಿಗೆ ಮೋಕ್ಷ ದಶೆಯಲ್ಲಿ ಎಲ್ಲ ಸರ್ವ ಅನಂತವಾಗಿರುತ್ತೆ ಅವನ ಧರ್ಮಭೂತ ಜ್ಞಾನ. ಸಚ ಅನಂತ್ಯಾಯ ಕಲ್ಪತೆ. ಜ್ಞಾನದಿಂದಲೇ ಎಲ್ಲ ಕಾರ್ಯ ಮಾಡ್ತಾನೆ, ಇಂದ್ರಿಯಗಳು ಬೇಕಾಗಿಲ್ಲ, ಪ್ರಾಕೃತ ಇಂದ್ರಿಯಗಳು ಇಲ್ಲದೆ ಜ್ಞಾನದಿಂದಲೇ ಎಲ್ಲ ಮಾಡ್ತಾನೆ. ಆ ಅರ್ಥಗಳು ಇಲ್ಲಿ ಹೇಳಲ್ಪಡುತ್ತೆ. ಸರ್ವತಃ ಪಾಣಿಪಾದಂ ತತ್ ಪರಿಶುದ್ಧ ಆತ್ಮಸ್ವರೂಪಂ ಸರ್ವತಃ ಪಾಣಿಪಾದ ಕಾರ್ಯ ಶಕ್ತಂ. ಶಕ್ತಿ ಎನ್ನುವುದೇ ಇಲ್ಲಿ ಹೇಳಬೇಕು. ಪಾಣಿಪಾದಗಳ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು ಹೊಂದಿದೆ ಪರಿಶುದ್ಧವಾದ ಆತ್ಮಸ್ವರೂಪವು. ತಥಾ ಸರ್ವತಃ ಅಕ್ಷಿಶಿರೋಮುಖಂ ಸರ್ವತಃ ಶ್ರುತಿಮತ್ ಸರ್ವತಃ ಚಕ್ಷುರಾದಿ ಕಾರ್ಯಕೃತ. ಕಣ್ಣಿನಿಂದ ಮಾಡುವ ಶಬ್ದಗಳೆಲ್ಲ ಇವು ಕೆಲಸಗಳನ್ನು ಜ್ಞಾನದಿಂದಲೇ ಮಾಡ್ತಾನೆ. ಅವನ ಜ್ಞಾನ ಅನಂತವಾದ್ದರಿಂದ ಎಲ್ಲವೂ ತಿಳಿಯುತ್ತೆ ಅವನಿಗೆ. ಎಲ್ಲ ಕಡೆಯೂ ನಡೀತಿರುವ ಎಲ್ಲ ವಿಷಯವನ್ನು ಜ್ಞಾನದಿಂದ ನೇರವಾಗಿ ತಿಳಿಯುವ ಶಕ್ತಿ ಇರುತ್ತೆ. ಮೋಕ್ಷದಲ್ಲಿ ಜೀವಾತ್ಮರುಗಳು ಮುಕ್ತನಿಗೆ ಆ ರೀತಿ ಶಕ್ತಿ ಇರುತ್ತೆ. ಅದರಿಂದ ಅಪಾಣಿಪಾದ ಜವನೋ ಗೃಹೀತ ಇದು ಪರಮಾತ್ಮನ ವಿಷಯದಲ್ಲಿ ಹೇಳಲ್ಪಡುತ್ತೆ ಶ್ವೇತಾಶ್ವತರದಲ್ಲಿ. ಪಶ್ಯತಿ ಅಚಕ್ಷು ಸ ಶೃಣೋತಿ ಅಕರ್ಣಃ. ಅಪಾಣಿಪಾದ ಜವನಃ ಅಂದರೆ ವೇಗವಾಗಿ ಹೋಗ್ತಾನೆ ಅಂತ. ಜವನಃ ಅಂದರೆ ಪಾಣಿಪಾದಗಳಿಲ್ಲ ಆದರೆ ವೇಗವಾಗಿ ಹೋಗ್ತಾನೆ, ಎಲ್ಲವನ್ನು ಹಿಡ್ಕೊಳ್ತಾನೆ. ಗ್ರಹೀತ ಕೈ ಇಲ್ಲ ಆದರೆ ಎಲ್ಲವನ್ನು ಹಿಡಿಯುವ ಸಾಮರ್ಥ್ಯವಿದೆ. ಕಾಲಿಲ್ಲ ಆದರೆ ಅವನಷ್ಟು ವೇಗವಾಗಿ ಹೋಗೋರು ಯಾರೂ ಇಲ್ಲ. ಪಶ್ಯತಿ ಅಚಕ್ಷು ಚಕ್ಷುವಲ್ಲದೆ ಅವರು ನೋಡ್ತಾನೆ. ಶೃಣೋತಿ ಅಕರ್ಣಃ ಪ್ರಾಕೃತವಾದ ಚಕ್ಷುಸು ಶ್ರೋತ್ರಗಳು ಇಲ್ಲದೆ ಹೋದರೂ ಕೂಡ ಎಲ್ಲ ಕೇಳ್ತಾನೆ, ನೋಡ್ತಾನೆ, ಎಲ್ಲವೂ ಇದೆ. ಇತಿ ಪರಸ್ಯ ಬ್ರಹ್ಮಣಃ ಅಪಾಣಿಪಾದಸ್ಯಾಪಿ ಪರಮಾತ್ಮನ ವಿಷಯದಲ್ಲಿ ಹೇಳಿರುವಂತಹ ಪಾಣಿಪಾದಗಳಿಲ್ಲ ಮೊದಲಾದದ್ದು ಕೂಡ ಸರ್ವತಃ ಪಾಣಿಪಾದಾದಿ ಕಾರ್ಯಕೃತ್ವಂ ಶ್ರೂಯತೆ. ಅಲ್ಲಿ ಯಾವುದೇ ಅರ್ಥವೇ. ಅವನು ಕೂಡ ಪರಮಾತ್ಮನು ಕೂಡ ಕೈಕಾಲುಗಳಿಂದ ಮಾಡುವ ಕೆಲಸಗಳನ್ನೆಲ್ಲ ಎಲ್ಲ ಕಡೆ ಈ ಪ್ರಾಕೃತವಾದ ಕೈಕಾಲು ಇಲ್ಲದೆ ಎಲ್ಲ ಮಾಡ್ತಾನು. ಪರಮಾತ್ಮನು ಕೂಡ ಪ್ರತ್ಯಗಾತ್ಮನೋಪಿ ಪರಿಶುದ್ಧಸ್ಯ ತತ್ಸಾಮ್ಯಾಪತ್ಯ. ಪ್ರತ್ಯಗಾತ್ಮನಿಗೆ ಹೇಗೆ ಹೇಳಕ್ಕೆ ಅಂದರೆ ಪರಮಾತ್ಮನೊಡನೆ ಸಾಮ್ಯಾಪತ್ತಿ, ಅವನಿಗೆ ಸತ್ಯ ಸಂಕಲ್ಪ ಸತ್ಯಕಾಮ ಅಂತ ಹೇಳಲ್ಪಟ್ಟಿದೆ. ಎಲ್ಲ ಸರ್ವೇಷು ಲೋಕೇಶು ಕಾಮಚಾರೋ ಭವತಿ ಉಪನಿಷತ್ತೇ ಹೇಳುತ್ತೆ. ಸರ್ವೇಷು ಲೋಕೇಶು ಕಾಮಚಾರೋ ಭವತಿ ಕಾಮರೂಪಿ ಅನುಸಂಚರನ್ ಇಮಾನ್ ಲೋಕಾನ್ ಕಾಮಾನ್ನಿ ಕಾಮರೂಪಿ ಅನುಸಂಚರನ್. ಕಾಮಾನ್ನಿ ಅಂದರೆ ಇಷ್ಟಕ್ಕೆ ಎಲ್ಲ ಅನುಭವಿಸಿಕೊಂಡು ಅಂತ ಅರ್ಥ. ಎಲ್ಲ ಲೋಕಗಳಲ್ಲಿಯೂ ಏನು ಬೇಕೋ ಅನುಭವಿಸಿಕೊಂಡು, ಕಾಮರೂಪಿ ಯಾವ ಬೇಕಾದರೆ ಇಷ್ಟಪಟ್ಟ ರೂಪವನ್ನು ತೆಗೆದುಕೊಂಡು ಎಲ್ಲ ಸಂಚಾರ ಮಾಡೋಕ್ಕೆ ಶಕ್ತಿ ಇರುತ್ತೆ ಅವನಿಗೆ ಮೋಕ್ಷದಲ್ಲಿ ಅಂತ ತೈತಿರಿಯ ಉಪನಿಷತ್ತು ಹೇಳುತ್ತೆ. ಮಾನ್ ಲೋಕಾನ್ ಕಾಮಾನ್ನಿ ಕಾಮರೂಪ್ಯನ್ ಸಂಚರನ್ ಅಂತ ಹೇಳಿಬಿಟ್ಟು ಆ ರೀತಿ ಅವನಿಗೆ ಶಕ್ತಿ ಮೋಕ್ಷದಲ್ಲಿ ಉಂಟಾಗುತ್ತೆ. ಆದ್ದರಿಂದ ಯಾಕೆ ಅಂತ ಹೇಳಿದ್ರೆ ಸತ್ಯಕಾಮತ್ವ ಸತ್ಯ ಸಂಕಲ್ಪತ್ವ ಎರಡೂ ಪರಮಾತ್ಮನಿಗೆ ಸಮಾನವಾದ ಈ ಧರ್ಮಗಳು ಜೀವಾತ್ಮನಿಗೆ ಮೋಕ್ಷದಲ್ಲಿ ಉಂಟಾಗುತ್ತೆ. ಆದ್ದರಿಂದ ಪರಿಶುದ್ಧಸ್ಯ ತತ್ ಸಾಮ್ಯಾಪತ್ಯ ಪರಮಾತ್ಮನೊಡನೆ ಪರಮಂ ಸಾಮ್ಯ ಉಪೈತಿ ಶ್ರುತಿ ಹೇಳಿರೋದ್ರಿಂದ ಸರ್ವತಃ ಪಾಣಿಪಾದಾಧಿಕಾರಿಕೃತ್ವಂ ಶ್ರುತಿ ಸಿದ್ಧಂ ಏವ. ಶ್ರುತಿಯೇ ಹೇಳಿಬಿಡುತ್ತೆ. ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯ ಉಪೈತಿ ಶ್ರೂಯತೆ. ವಿದ್ವಾನ್ ಅಂದರೆ ಉಪಾಸಕನು, ಪುಣ್ಯಪಾಪೇ ವಿಧೂಯ ಪುಣ್ಯಪಾಪಗಳನ್ನೆಲ್ಲ ಓದರಿ ಹಾಕಿಬಿಟ್ಟು ನಿರಂಜನ ಕರ್ಮಲೇಪವಿಲ್ಲದವನಾಗಿ ಪರಮಂ ಸಾಮ್ಯ ಉಪೈತಿ ಪರಮಾತ್ಮನೊಡನೆ ಪರಮ ಸಾಮ್ಯಾಪತ್ತಿ ಅಂತ ಹೇಳಿದ್ರೆ ಕೆಲವು ಗುಣಗಳಲ್ಲಿ ಮಾತ್ರವೇ ಸಾಮ್ಯಾಪತ್ತಿ. ಭೋಗ ಮಾತ್ರ ಸಾಮ್ಯ ಲಿಂಗಾಚ ಅಂತ ಶ್ರುತಿ ಹೇಳುತ್ತೆ. ಅಷ್ಟಗುಣ ಆವಿರ್ಭಾವವಾಗುತ್ತೆ ಆದರೆ ಜಗತ್ಕಾರಣತ್ವವೆಲ್ಲ ಇರೋದಿಲ್ಲ ಅವನಿಗೆ. ಸಾಮ್ಯಾಪತ್ತಿ ಅಂದರೆ ಕೆಲವು ವಿಧಗಳಲ್ಲಿ ಮಾತ್ರವೇ ಸಾಮ್ಯಾಪತ್ತಿ ಅನ್ನೋದು ಅರ್ಥ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಂ ಆಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯಥಂತಿ ಚ. ಇಲ್ಲಿಯೇ ಹೇಳಲ್ಪಡುತ್ತೆ 14ನೇ ಅಧ್ಯಾಯದಲ್ಲಿ. ಈ ಜ್ಞಾನವನ್ನು ಅನುಷ್ಠಾನ ಮಾಡಿ, ಈ ಜ್ಞಾನವನ್ನು ತಿಳಿದು ಅನುಷ್ಠಾನ ಮಾಡಿ ಮೋಕ್ಷವನ್ನು ಪಡೆದುಕೊಂಡು ನನ್ನೊಡನೆ ಸಮಾನವಾದ ಧರ್ಮವನ್ನು ಪಡೆದುಕೊಂಡವರಿಗೆ ಸೃಷ್ಟಿ ಸ್ಥಿತಿಗಳಲ್ಲಿ ಸೃಷ್ಟಿ ಪ್ರಳಯಗಳಲ್ಲಿ ಅನ್ವಯವೇ ಇರೋದಿಲ್ಲ. ಸರ್ಗೇಪಿ ನೋಪಜಾಯಂತೆ
ಪ್ರಳಯೇನ ವ್ಯಥಂತಿ ಚ, ಅದರಲ್ಲಿ ಕಷ್ಟಪಡೋದಿಲ್ಲ, ಪ್ರಳಯದ ಕಷ್ಟವೂ ಇರೋದಿಲ್ಲ, ಸರ್ಗದಲ್ಲಿ ಸೃಷ್ಟಿಯೂ ಇರೋದಿಲ್ಲ, ಯಾವುದೂ ಇರೋದಿಲ್ಲ ಅಂತ ಹೇಳಲ್ಪಡೋದು. ಇತಿ ಚ ವಕ್ಷ್ಯತೆ, ಇಲ್ಲಿಯೂ ಹೇಳಲ್ಪಡುತ್ತೆ. ಆದ್ದರಿಂದ ಅವನಿಗೆ ಇದೆಲ್ಲವೂ ಸಾಧ್ಯ. ಸರ್ವತಃ ಅಕ್ಷಿಶಿರೋಮುಖಂ ಸರ್ವತಃ ಶ್ರುತಿಮತ್, ಎಲ್ಲ ಸಾಧ್ಯ ಅವನಿಗೆ. ಲೋ ಲೋಕೆ ಸರ್ವಮಾವೃತ್ಯ ತಿಷ್ಠತಿ, ಎಲ್ಲವನ್ನು ಆವರಿಸಿ ಇರ್ತಾನೆ. ಲೋಕೆ ಸರ್ವಮಾವೃತ್ಯ ತಿಷ್ಠತಿ, ಯತ್ಯದ್ವಸ್ತು ಜಾತಂ ತತ್ಸರ್ವಂ ವ್ಯಾಪ್ಯ ತಿಷ್ಠತಿ. ಪರಿಶುದ್ಧ ಸ್ವರೂಪಂ ದೇಶಾದಿ ಪರಿಚ್ಛೇದರಹಿತತೆಯ ಸರ್ವಗತಂ ಇತ್ಯರ್ಥಃ. ಎಲ್ಲ ಕಡೆಯೂ ಅವನ ಧರ್ಮಭೂತ ಜ್ಞಾನವು ವ್ಯಾಪ್ತಿ ಇರುತ್ತೆ. ಆದ್ದರಿಂದ ಅವನಿಗೆ ಅನಂತ್ಯ ಅನ್ನೋದು ಅದೇನೆ, ಧರ್ಮಭೂತ ಜ್ಞಾನವು ಅನಂತವಾಗಿರುತ್ತೆ ಎಲ್ಲ ಕಡೆಯೂ ಅವನಿಗೆ. ಆದ್ದರಿಂದಲೇ ಎಲ್ಲವನ್ನು ತಿಳಿತಾನೆ ಅವನು. ಅದನ್ನು ಮೋಕ್ಷ ಸ್ವರೂಪದಲ್ಲಿ ಹೇಳಲ್ಪಟ್ಟಿರೋದು ಇದೆಲ್ಲ. ಆತ್ಮಸ್ವರೂಪಸ್ಯ ಅಶರೀರತ್ವಾತ್ ನಿರವಯವತ್ವಾತ್ ನಿರೀಂದ್ರಿಯತ್ವಾಚ ಪಾಣಿಪಾದ ಪ್ರಸಂಗ ಏವ ನಾಸ್ತಿ. ಯಾಕೆಂದ್ರೆ ಇಲ್ಲಿ ಉಪದೇಶ ಮಾಡ್ತಿರೋದು ಪರಿಶುದ್ಧ ಆತ್ಮಸ್ವರೂಪ, ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂತಹದ್ದು. ಆದ್ದರಿಂದ ಆತ್ಮಸ್ವರೂಪಸ್ಯ ಅಶರೀರತ್ವಾತ್ ನಿರವಯವತ್ವಾತ್ ನಿರೀಂದ್ರಿಯತ್ವಾಚ ಪಾಣಿಪಾದ ಪ್ರಸಂಗ ಏವ ನಾಸ್ತಿ. ಅವನಿಗೆ ಶರೀರವಿಲ್ಲ, ಬೇಕಾದರೆ ತಗೊಳ್ಬಹುದು, ಆದರೆ ಪ್ರಾಕೃತ ಶರೀರವಲ್ಲ. ಅಪ್ರಾಕೃತ ಶರೀರ ಬೇಕಾದ್ರೆ ತೆಗೆದುಕೊಳ್ತಾನೆ. ನಿರವಯವಿ ಅವನು, ಆದ್ದರಿಂದ ಅವಯವಗಳು ಇಲ್ಲ ಅವನಿಗೆ. ನಿರೀಂದ್ರಿಯ, ಈ ಪ್ರಾಕೃತ ಇಂದ್ರಿಯಗಳಿಲ್ಲ, ಆದ್ದರಿಂದ ಪಾಣಿಪಾದಗಳು ಮೊದಲಾದೆಲ್ಲ ಇರೋದಿಲ್ಲ. ನಚ ಇದಂ ಅನೇಕ ಬಾಹುತ್ವಾದಿ ಪ್ರಾಗುಕ್ತ ಪರಂ, ಅನೇಕ ಬಾಹು ದರವಕ್ತ ನೇತ್ರಂ ಅಂತ ಪರಮಾತ್ಮನಿಗೆ ವಿಶ್ವರೂಪ ಹೇಳಿದ ಹಾಗಲ್ಲ ಇಲ್ಲಿ ಹೇಳ್ತಾ ಇರೋದು. ಆ ವಿಷಯವಲ್ಲ. ಜೀವ ಪ್ರಕರಣತ್ವ ಸ್ಥಾಪನಾತ್, ಜೀವ ಪ್ರಕರಣವಾದ್ದರಿಂದ. ಅತಃ ಏವ ಜೀವ ಕರ್ಮ ಗೃಹೀತೈ ಸ್ವೇಚ್ಛಾಗೃಹೀತೈಶ್ಚ ಪಾಣ್ಯಾದಿಭಿಃ ವಿಶ್ವಾತ್ಮಕಸ್ಯ ಬ್ರಹ್ಮಣೋ ಯೋಗಃ ಉಚ್ಯತೆ ಇತ್ಯಾದಿಕಂ ಕಲ್ಪನಾಪಿ ನಿರಸ್ತ. ಇದು ಬೇರೆ ದರ್ಶನದಲ್ಲಿ ಅರ್ಥ ಮಾಡುವಂಥದ್ದು, ಬೇರೆ ವ್ಯಾಖ್ಯಾನಗಳಲ್ಲಿ. ಜೀವಕರ್ಮಗೃಹೀತೈ ಸ್ವೇಚ್ಛಾಗೃಹೀತೈಶ್ಚ, ಜೀವನ ಕರ್ಮಗಳಿಂದಲೂ ತನ್ನ ಇಚ್ಛೆಯಿಂದ ತೆಗೆದುಕೊಂಡಂತಹ ಪಾಣಿ ಮೊದಲಾದವುಗಳಿಂದ ವಿಶ್ವಾತ್ಮಕಸ್ಯ ಬ್ರಹ್ಮಣ ಯೋಗ, ವಿಶ್ವಾತ್ಮಕನಾದ ಬ್ರಹ್ಮನ ಸಂಬಂಧ ಉಂಟಾಗುತ್ತೆ ಅಂತ ಹೇಳಿ ಈ ರೀತಿ ಅರ್ಥ ಮಾಡಿದ್ರೆ, ಬ್ರಹ್ಮ ಒಂದೇ ಸತ್ಯ, ಯಾರೂ ಇಲ್ಲ ಬೇರೆ, ಅವನ ಸಂಬಂಧ ಅಂದರೆ ಬ್ರಹ್ಮನೊಡನೆ ಸಂಬಂಧ. ಜೀವಾತ್ಮರುಗಳೆಲ್ಲ ಅಂತಃಕರಣ ಮೊದಲಾರದು ಅಂತ ಹೇಳ್ತಾರಲ್ಲ, ಆ ಅರ್ಥಗಳಲ್ಲಿ ಬರುತ್ತೆ ಇದೆಲ್ಲ. ಆ ರೀತಿಯೂ ಅಲ್ಲ ಇದು ಅಂತ ಹೇಳಲ್ಪಟ್ಟಿದೆ. ಅದು ನಿರಸನ ಮಾಡಲ್ಪಡುತ್ತೆ ಅಂತ ಹೇಳಿದ್ರು. ವಿಶ್ವಾತ್ಮಕನಾದ ಬ್ರಹ್ಮನ ಯೋಗ ಅಂತ ಹೇಳಿದ್ರೆ ತಾನೇ ಸ್ವೇಚ್ಛಾಗೃಹೀತವಾದದ್ದು ಪರಮಾತ್ಮನ ಯೋಗದಿಂದ ಉಂಟಾಗ್ಬೋದು. ಅಂದರೆ ಎಲ್ಲರಿಗೂ ಅಂತರ್ಯಾಮಿಯಾಗಿದ್ದಾನೆ ಪರಮಾತ್ಮ. ಹಾಗೆ ಅರ್ಥ ಮಾಡಿದ್ರೆ ವಿಶ್ವಾತ್ಮಕನಾದ ಬ್ರಹ್ಮನ ಸಂಬಂಧದಿಂದ ಎಲ್ಲ ಕಡೆಯೂ ಇವನಿಗೆ ಉಂಟಾಗುತ್ತೆ. ಕರ್ಮಗಳಿಂದ ತೆಗೆದುಕೊಳ್ತಾನೆ ಪಾಣಿಪಾದಗಳನ್ನು, ತನ್ನ ಇಚ್ಛೆಯಿಂದಲೂ ತೆಗೆದುಕೊಳ್ಬಹುದು. ಹೀಗೆಲ್ಲ ಅರ್ಥ ಮಾಡಿದ್ದಾರೆ. ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಇದು ಮೋಕ್ಷದ ಅವಸ್ಥೆಯನ್ನೇ ಹೇಳುತ್ತೆ. ಮೋಕ್ಷದ ಅವಸ್ಥೆಯಲ್ಲಿ ಅವನಿಗೆ ಧರ್ಮಭೂತ ಜ್ಞಾನದಿಂದ ನಡೆಯುವ ಕಾರ್ಯಗಳು, ಆ ರೀತಿ ಶಕ್ತಿ ಅವನಿಗೆ ಇರುತ್ತೆ. ಪಾದಾದಿಶು ಪಾಣ್ಯಾದಿ ಅಭಾವಾಚ್ಯ ಸರ್ವತಃ ಇತ್ಯಪಿ ನ ಘಟತೆ. ಇಲ್ಲಿ ಎಲ್ಲ ಕಡೆ ಅಂತ ಹೇಳಿದ್ರೆ ಸರ್ವತಃ ಪಾಣಿಗಳಲ್ಲಿ ಪಾದದಲ್ಲಿ ಪಾಣಿ ಇಲ್ಲ. ಸರ್ವತಃ ಪಾಣಿಪಾದ ಅಂತ ಹೇಳಿದಾಗ, ಪಾಣಿಪಾದಂ ಅಂತ ಹೇಳಿದಾಗ ಪಾಣಿಯಲ್ಲಿ ಪಾದ ಇಲ್ಲ. ತತ್ಕಥಂ ಸರ್ವತಃ ಪಾಣಿಪಾದತ್ವಾದಿಕಂ ಇದು ಉಕ್ತಂ ಅಂತ ಹೇಳಿದ್ರೆ ಅದು ಶಕ್ತಿ ಅಂತ ಹೇಳುತ್ತೆ. ಪರಿಶುದ್ಧ ಆತ್ಮನಿಗೆ ಆ ಶಕ್ತಿ ಉಂಟಾಗುತ್ತೆ. ಪಾಣ್ಯಾದಿರಹಿತಸ್ಯಾಪಿ ಪರಿಶುದ್ಧ ಆತ್ಮನಃ ಪಾಣ್ಯಾದಿ ಶಬ್ದಲಕ್ಷಿತೆ ಶಕ್ತಿಯೋಗೆ ಶ್ರುತಿಂ ದರ್ಶಯಿತು. ಪಾಣಿ ಮೊದಲಾದ ಶಬ್ದಗಳಿಂದ ಹೇಳಲ್ಪಟ್ಟ ಆ ಶಕ್ತಿ, ಅವುಗಳ ಕಾರ್ಯವನ್ನು ಮಾಡುವ ಶಕ್ತಿ ಉಂಟಾಗುತ್ತೆ ಎನ್ನುವುದು ಶ್ರುತಿಯನ್ನು ಪರಮಾತ್ಮನಃ ತದ್ರಹಿತಸ್ಯಾಪಿ ತಚ್ಛಕ್ತಿಯೋಗಂ ತಾವತ್ ದರ್ಶಯತಿ. ಅಪಾಣಿಪಾದ ಚ್ಯವನೋ ಗ್ರಹೀತ ಮೊದಲಾದ ಪರಮಾತ್ಮನಿಗೆ ಇಲ್ಲದೆ, ಕೈಕಾಲಿಲ್ಲದೆ ಇದ್ರೂ ಅವನಿಗೆ ಆ ಶಕ್ತಿ ಹೇಳಲ್ಪಟ್ಟಿದೆಯಲ್ಲ, ಹಾಗೆ ಮುಕ್ತನಿಗೂ ಉಂಟಾಗುತ್ತೆ ಅವನ ಸಾಧರ್ಮ್ಯದಿಂದ. ಅಪಾಣಿಪಾದ ಇತಿ ನಿಷೇಧಸ್ಯ ಕರ್ಮೇಂದ್ರಿಯ ವರ್ಗಸ್ಯ ಉಪಲಕ್ಷಣಂ ಅಚಕ್ಷು ಕರ್ಣ ಅಕರ್ಣ ಇತಿ ಜ್ಞಾನೇಂದ್ರಿಯ ವರ್ಗಸ್ಯ ಉಪಲಕ್ಷಣಂ. ಎರಡೂ ಕೂಡ ಇಲ್ಲಿ ಅಪಾಣಿಪಾದ ಅಚಕ್ಷು ಕರ್ಣ ಅಂತ ಹೇಳಿರೋದು, ಅಕರ್ಣ ಅಂತ ಹೇಳಿರೋದು ಒಂದು ಜ್ಞಾನೇಂದ್ರಿಯವನ್ನು ಉಪಲಕ್ಷಿಸುತ್ತೆ, ಒಂದು ಕರ್ಮೇಂದ್ರಿಯವನ್ನು ಉಪಲಕ್ಷಿಸುತ್ತೆ.
ಅದನ್ನ ಪಾಣಿ ಪಾದ ಅಂದರೆ ಎರಡೇ ಕೈ ಕಾಲುಗಳು ಮಾತ್ರ ಅಂತ ಅಲ್ಲ, ಎಲ್ಲ ಕರ್ಮೇಂದ್ರಿಯಗಳು ಅಂತ ಅರ್ಥ. ಚಕ್ಷುಸ್ಸು ಕರ್ಣ ಅಂತ ಹೇಳಿದ್ರೆ ಅದೆರಡೇ ಇಂದ್ರಿಯಗಳು ಅಂತ ಅರ್ಥವಲ್ಲ, ಎಲ್ಲ ಜ್ಞಾನೇಂದ್ರಿಯಗಳು, ಎಲ್ಲ ಕರ್ಮೇಂದ್ರಿಯಗಳು, ಎಲ್ಲ ಜ್ಞಾನೇಂದ್ರಿಯಗಳು ಏನೇನು ಕೆಲಸ ಮಾಡುತ್ತೋ ಎಲ್ಲವನ್ನು ಮಾಡುವ ಶಕ್ತಿ ಇವನಿಗೆ ಮೋಕ್ಷದಲ್ಲಿ ಉಂಟಾಗುತ್ತೆ ಅನ್ನೋದು ಅರ್ಥ ಅಲ್ಲಿ. ತರ್ಹಿ ಪರಮಾತ್ಮ ಅಸಾಧಾರಣ ಸ್ವಭಾವಸ್ಯ ಅತ್ರ ಅಲ್ಪಶಕ್ತೌ ಜೀವೇ ಕಥಂ ವ್ಯಪದೇಶ. ಪರಮಾತ್ಮನಿಗೆ ಅಸಾಧಾರಣವಾದ ಸ್ವಭಾವ, ಈ ರೀತಿ ಶಕ್ತಿ ಇರೋದು, ಅಲ್ಪಶಕ್ತಿಯಾದ ಈ ಜೀವಾತ್ಮನಿಗೆ ಹೇಗೆ ಹೇಳಕ್ಕೆ ಸಾಧ್ಯ ಇದನ್ನು ಅಂತ ಹೇಳಿದ್ರೆ ಅವನು ಸಾಧರ್ಮ್ಯ ಉಂಟಾಗ್ಬಿಡುತ್ತೆ ಮೋಕ್ಷದಲ್ಲಿ. ಆದ್ದರಿಂದ ಅವನಿಗೆ ಆ ಶಕ್ತಿ ಇದೆ. ಮುಕ್ತದಶಾಯಾಂ ಬ್ರಹ್ಮಗುಣಾಷ್ಟಕ ಯೋಗಾತ್ ಅವನಿಗೆ ಅಪಹತ ಪಾಪ್ಮ ವಿಜರೋ ಮೃತ್ಯು ಶೋಕ ವಿಜಿಘತ್ಸಹ ಪಿಪಾಸಃ ಸತ್ಯಕಾಮ ಸತ್ಯಸಂಕಲ್ಪ, ಸತ್ಯಕಾಮತ್ವ ಸತ್ಯಸಂಕಲ್ಪತ್ವ ಅನ್ನುವ ಎರಡು ಗುಣಗಳು ಪರಮಾತ್ಮನಿಗೆ ಸಮಾನವಾಗಿ ಉಂಟಾಗ್ಬಿಡುತ್ತೆ ಅವನಿಗೆ. ಆದ್ದರಿಂದ ಬ್ರಹ್ಮಗುಣಾಷ್ಟಕ ಯೋಗಾತ್ ಅಸಂಕುಚಿತ ಜ್ಞಾನಶಕ್ತೇ ತದುಪಪತ್ತಿ. ಜ್ಞಾನಶಕ್ತಿ ಅವನಿಗೆ ಅಸಂಕುಚಿತವಾಗಿರುತ್ತೆ, ಆದ್ದರಿಂದ ಅದು ಸಾಧ್ಯ. ಸಾಮ್ಯ ಶ್ರುತಿ ಸಂಕೋಚ ಅಭಾವಾತ್ ವಿಶೇಷ ಕಂಠೋಕ್ತ್ಯಭಾವೇಪಿ ಸರ್ವತಃ ಪಾಣಿಪಾದತ್ವಾದಿಕಂ ಸಿದ್ಧಮೇವ ಇತ್ಯಾರೇಣ ಏವಕಾರ. ಅವನಿಗೆ ಉಂಟಾಗಿಯೇ ಉಂಟಾಗುತ್ತೆ ಏವ ಹೇಳಿರೋದು. ಅವನಿಗೆ ಸಾಮ್ಯ ಶ್ರುತಿ ಸಾಧರ್ಮ್ಯ ಅಂತ ಹೇಳಿರೋದ್ರಲ್ಲಿ ಏನು ಸಂಕೋಚ ಹೇಳಬೇಕಾಗಿಲ್ಲ ಅಲ್ಲಿ. ಆದ್ದರಿಂದ ಸಾಮ್ಯಾಪತ್ತಿ ಅಂತ ಹೇಳುವಾಗ ಅದು ಶ್ರುತಿಯೇ ಸ್ಪಷ್ಟವಾಗಿ ತಿಳಿಸುತ್ತೆ. ಸೌಮ್ಯಾಪತ್ತಿ ಮಾತ್ರ ಸರ್ವಥಾ ಸಾಮ್ಯಂ ಕಥಂ ಶ್ರುತಿ ಸಿದ್ಧಂ. ಅವನಿಗೆ ಎಲ್ಲ ವಿಧವಾದ ಸಾಮ್ಯವೂ ಇರೋದಿಲ್ಲ, ಆದರೆ ಪರಮಸಾಮ್ಯಂ ಜಗದ್ವ್ಯಾಪಾರ ಅತಿರಿಕ್ತ ಸರ್ವ ವಿಷಯಂ ಇತಿ ಫಲಪಾದೆ ಮೀಮಾಂಸಿತಮಿತಿ ಭಾವ. ಜಗದ್ವ್ಯಾಪಾರ ವರ್ಜಂ ಪ್ರಕರಣಾತ್ ಅಸನ್ನಿಹಿತತ್ವಾಚ ಅಂತ ಬ್ರಹ್ಮಸೂತ್ರದಲ್ಲಿ ಕಡೆಯಲ್ಲಿ ಹೇಳ್ತಾರೆ, 4ನೇ ಅಧ್ಯಾಯ 4ನೇ ಪಾರದಲ್ಲಿ ಹೇಳುವಾಗ ಜಗದ್ವ್ಯಾಪಾರ ವರ್ಜಂ ಪ್ರಕರಣಾತ್ ಅಸನ್ನಿಹಿತತ್ವಾಚ. ಮುಕ್ತನ ಪ್ರಕರಣ ಅದು, ಆದರೆ ಮುಕ್ತನ ಪ್ರಕರಣವಲ್ಲ, ಪರಮಾತ್ಮ ಪ್ರಕರಣ. ಮತ್ತು ಈ ಮುಕ್ತನ ಅಲ್ಲಿ ಸನ್ನಿಧಿಯೇ ಇಲ್ಲ. ಅಲ್ಲಿ ಸೃಷ್ಟಿಯನ್ನು ಹೇಳುವ ಪ್ರಕರಣಗಳಲ್ಲಿ ಎಲ್ಲಿಯೂ ಮುಕ್ತರ ವಿಷಯ ಬಂದಿಲ್ಲ, ಅಲ್ಲೆಲ್ಲ ಪರಮಾತ್ಮನ ವಿಷಯ ಬರುವಂತಹದ್ದು. ಆದ್ದರಿಂದ ಪರಮಾತ್ಮನಿಗೆ ಜಗದ್ವ್ಯಾಪಾರಾದಿಗಳು ಹೇಳಲ್ಪಟ್ಟಿದೆಯೇ ಹೊರತು ಮುಕ್ತನಿಗೆ ಹೇಳಿಲ್ಲ. ಆದ್ದರಿಂದ ಜಗದ್ವ್ಯಾಪಾರ ಮೊದಲಾದ ವಿಷಯಗಳನ್ನು ಬಿಟ್ಟು ಮಿಕ್ಕ ವಿಷಯಗಳಲ್ಲಿ ಸಾಮ್ಯಾಪತ್ತಿ ಎನ್ನುವುದು ಅಲ್ಲಿ ಹೇಳಲ್ಪಟ್ಟಿದೆ ಫಲಪಾದದಲ್ಲಿ, ಇದರಲ್ಲಿ ಬ್ರಹ್ಮಸೂತ್ರಗಳಲ್ಲಿ. ಸಚ ಶ್ರುತ್ಯರ್ಥೋತ್ರಾಪಿ ಉಪದೇಕ್ಷ್ಯತೆ, ಅದುವೇ ಇಲ್ಲಿ ಉಪದೇಶ ಮಾಡಲ್ಪಡುತ್ತೆ. ತದ್ವಿವಕ್ಷಾ ಅತ್ರ ಇದಂ ಜ್ಞಾನಂ ಇತ್ಯತ್ರ ತತ್ತಿಷ್ಠತಿ ಇತ್ಯತ್ರ ವ್ಯಾಪ್ತೇ ಅಪ್ರಚ್ಯುತಿ ವಿವಕ್ಷಿತ. ಸರ್ವಮಾವೃತ್ಯ ತಿಷ್ಠತಿ ಅಂದರೆ ಅವನ ವ್ಯಾಪ್ತಿಗೆ ಯಾವ ತಡೆಯೂ ಇಲ್ಲ, ಚ್ಯುತಿಯೂ ಇಲ್ಲ, ಪರಿಪೂರ್ಣವಾಗಿ ಎಲ್ಲ ಕಡೆಯೂ ವ್ಯಾಪ್ತಿ ಉಂಟಾಗುತ್ತೆ. ಕರ್ಮಾವೇಷ್ಟಿತ ಜ್ಞಾನಸ್ಯ ಅಣೋಹೋ ಕಥಂ ಸರ್ವವ್ಯಾಪ್ತಿ ವ್ಯಾಪ್ತಿತ್ವ ಅವಸ್ಥಿತಿ ಇತ್ಯತ್ರ ಪರಿಶುದ್ಧವಾದ ಆತ್ಮನಿಗೆ ಇದು ಸಾಧ್ಯ. ಆದ್ದರಿಂದ ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಸ್ಥಾಪನೆ ಮಾಡ್ತಾರೆ, ಅವನ ಧರ್ಮಭೂತ ಜ್ಞಾನದಿಂದ, ಕರ್ಮದಿಂದ ಆವರಿಸಲ್ಪಟ್ಟ ಜ್ಞಾನವುಳ್ಳಂತಹ ಅಣುಸ್ವರೂಪನಾದ ಜೀವನಿಗೆ ಸರ್ವವ್ಯಾಪ್ತಿತ್ವ ಹೇಗೆ ಅಂದರೆ, ಕರ್ಮಬಂಧ ಹೋಗ್ಬಿಟ್ರೆ ಅವನಿಗೆ ಜ್ಞಾನವು ಅಸಂಕುಚಿತವಾದ ಜ್ಞಾನವಿರುತ್ತೆ. ಆದ್ದರಿಂದ ತನ್ನ ಧರ್ಮಭೂತ ಜ್ಞಾನದಿಂದ ಸಾಧ್ಯ. ಇದಂಚ ವ್ಯಾಪಕತ್ವ ಧರ್ಮಭೂತ ಜ್ಞಾನ ದ್ವಾರ ಅದನ್ನು ಸ್ಪಷ್ಟಪಡಿಸ್ತಾರೆ ದೇಶಿಕರು. ಈ ವ್ಯಾಪಕತ್ವವು ಧರ್ಮಭೂತ ಜ್ಞಾನದ ಮೂಲಕ ನಿರೂಪಿತಂ ಶಾರೀರಕ್ಕೆ. ಬ್ರಹ್ಮಸೂತ್ರಗಳಲ್ಲಿ ಪ್ರದೀಪವದಾವೇಶ ತಥಾ ಹಿ ದರ್ಶಯತಿ. ದೀಪವು ಹೇಗೆ ಒಂದು ಕಡೆ ಇದ್ರೂ ಬೆಳಕು ಎಲ್ಲ ಕಡೆಯೂ ಹರಡುತ್ತೋ ಹಾಗೆ ಜೀವಾತ್ಮನಿಗೂ ಕೂಡ ಅಣುವಾಗಿದ್ದರೂ ಕೂಡ ಅವನ ಧರ್ಮಭೂತ ಜ್ಞಾನವು ಎಲ್ಲ ಕಡೆಯೂ ವ್ಯಾಪಿಸುತ್ತೆ. ಜೀವಸ್ವರೂಪಸ್ಯ ಅಣುತ್ವೇನ ಇವ ಲಕ್ಷಣಾತ್ ನಿರ್ವಿಕಾರ ಶ್ರುತ್ಯಾಚ ಸ್ವರೂಪ ವಿಕಾರ ಯೋಗ. ಯಾಕೆ ಅಂದರೆ ಜೀವನಿಗೆ ಲಕ್ಷಣ ಹೇಳುವಾಗಲೇ ಚೈತನ್ಯೇ ಸತಿ ಅಣುತ್ವಂ ಚೈತನ್ಯತ್ವೇ ಸತಿ ಅಣುತ್ವಂ ಶೇಷತ್ವೇ ಸತಿ ಅಣುತ್ವಂ ಮೊದಲಾದೆಲ್ಲ ಹೇಳಲ್ಪಟ್ಟಿದೆ. ಆದ್ದರಿಂದ ಅಣುತ್ವ ಅನ್ನೋದು ಅವನ ಲಕ್ಷಣ. ಜೀವಾತ್ಮನಿಗೆ ಅಣು ಅನ್ನೋದು ಒಂದು ಲಕ್ಷಣ. ಆದ್ದರಿಂದ ಜೀವಾತ್ಮ ಸ್ವರೂಪಸ್ಯ ಅಣುತ್ವೇನ ಇವ ಲಕ್ಷಣಾತ್, ಅಣು ಅಂತಾನೆ ಅವನ ಸ್ವರೂಪ ಹೇಳಲ್ಪಟ್ಟಿರೋದು. ನಿರ್ವಿಕಾರ ಶ್ರುತಿಗೂ ಕೂಡ ನಿರ್ವಿಕಾರ ಅಂತ ಶ್ರುತಿ ಅವನಿಗೆ ವಿಕಾರಗಳು ಇಲ್ಲ ಸ್ವರೂಪದಲ್ಲಿ ಅಂತ ಹೇಳಿರೋದ್ರಿಂದ ಅವನಿಗೆ ಸ್ವರೂಪದಲ್ಲಿ ವ್ಯಾಪ್ತಿ ಇಲ್ಲ. ಸ್ವರೂಪ ವ್ಯಾಪ್ತಿ ಇದ್ದರೆ ವಿಕಾರ ಉಂಟಾಗಬೇಕು. ಚಿಕ್ಕದಾಗಿರೋದು ದೊಡ್ಡದಾಗುತ್ತೆ ಅಂದರೆ ವಿಕಾರವಾಗುತ್ತೆ.
ಆದರೆ ಅವನಿಗೆ ನಿರ್ವಿಕಾರಿಯಾದ್ದರಿಂದ ಅದಕ್ಕೂ ವಿಕಾರವು ಉಂಟಾಗದೇ ಇರೋದ್ರಿಂದ ನಿರ್ವಿಕಾರ ಶ್ರುತಿಗೂ ವಿರೋಧವಿಲ್ಲದಂತೆ ಅನುತ್ವವನ್ನು ಹೇಳುವ ಶ್ರುತಿಗೆ ಅನುಗುಣವಾಗಿ ಈ ರೀತಿ ಧರ್ಮಭೂತ ಜ್ಞಾನದ ಮೂಲಕ ವ್ಯಾಪ್ತಿಯನ್ನು ಅವನಿಗೆ ಹೇಳಬೇಕು ಅನ್ನೋದು ಸ್ಪಷ್ಟಪಡಿಸ್ತಾರೆ. ಸರ್ವತಃ ಪಾಣಿಪಾದಂ ತತ್ ಸರ್ವತಃ ಅಕ್ಷಿಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಎಲ್ಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಕೆಲಸಗಳನ್ನೆಲ್ಲ ಎಲ್ಲ ಕಡೆಯಲ್ಲಿಯೂ ಮಾಡುವ ಶಕ್ತಿ ಅವನಲ್ಲಿ ಮೋಕ್ಷ ದಶೆಯಲ್ಲಿ ಉಂಟಾಗುತ್ತೆ. ಸರ್ವ ವ್ಯಾಪ್ತಿಯು ಕೂಡ ಧರ್ಮಭೂತ ಜ್ಞಾನ ದ್ವಾರ ಉಂಟಾಗುತ್ತೆ ಅನ್ನೋದು ಜೀವಾತ್ಮ ಸ್ವರೂಪದಲ್ಲಿ, ಇದೊಂದು ಮುಕ್ತನ ಸ್ವರೂಪದ ಪರಿಶುದ್ಧ ಆತ್ಮ ಸ್ವರೂಪದಲ್ಲಿ ಉಂಟಾಗುವ ಅವಸ್ಥೆಯು ಇಲ್ಲಿ ಹೇಳಲ್ಪಡುತ್ತೆ. ಹಾಗೆಯೇ ಇದೆಯೂ ಕೂಡ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃಚ. ಇಲ್ಲಿ ಕೆಲವು ಕರ್ಮದಶೆಯಲ್ಲಿಯೂ ಕೆಲವು ಕರ್ಮವಿಲ್ಲದೆ ಇರುವ ದಶೆ ಎಲ್ಲ ಇಲ್ಲಿ ಸೇರಿ ಹೇಳಲ್ಪಡುತ್ತೆ. ಇಲ್ಲಿ ಸರ್ವೇಂದ್ರಿಯ ಗುಣಾಭಾಸಂ, ಇಂದ್ರಿಯಗಳ ಒಂದು ಗುಣದಿಂದ ನಮಗೆ ಪ್ರಕಾಶಿತವಾಗುವ ಯಾವ್ಯಾವ ವಿಷಯ ಇದೆಯೋ ಅದೆಲ್ಲವೂ ಇವನಿಗೆ ಗೊತ್ತಾಗುತ್ತೆ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೈ ಇಂದ್ರಿಯ ಗುಣೈ ಆಭಾಸಃ ಯಸ್ಯ ತತ್ ಸರ್ವೇಂದ್ರಿಯ ಗುಣಾಭಾಸಂ. ಇಂದ್ರಿಯ ಗುಣಗಳು ಅಂದರೆ ಏನು? ಇಂದ್ರಿಯಗಳ ಪ್ರವೃತ್ತಿಗಳು, ವೃತ್ತಿಗಳು. ಇಂದ್ರಿಯ ವೃತ್ತಯ ಅವುಗಳ ವ್ಯಾಪಾರಗಳು. ಇಂದ್ರಿಯ ವೃತ್ತಿಭಿರಪಿ ವಿಷಯಾನುಜ್ಞಾತು ಸಮರ್ಥಂ. ಹಾಗೆಯೂ ತಿಳಿಯಬಹುದು. ಇಂದ್ರಿಯಗಳ ಒಂದು ವ್ಯಾಪಾರಗಳಿಂದಲೂ ವಿಷಯವನ್ನು ತಿಳಿತಾನೆ, ಜ್ಞಾನದಿಂದಲೇ ಕೂಡ ತಿಳಿತಾನೆ, ಇಂದ್ರಿಯಗಳ ಮೂಲಕವೂ ತಿಳಿತಾನೆ. ಎರಡೂ ಇದೆ ಅವನಿಗೆ. ಸ್ವಭಾವತಃ ಹೇಗೆ ಅಂದರೆ ಸರ್ವೇಂದ್ರಿಯ ಗುಣಾಭಾಸಂ ಆಗಿದ್ರು ಸರ್ವೇಂದ್ರಿಯ ವಿವರ್ಜಿತಂ. ಸ್ವಭಾವತಃ ಸರ್ವೇಂದ್ರಿಯ ವಿವರ್ಜಿತಂ. ಸ್ವಭಾವದಲ್ಲಿ ಅವನಿಗೆ ಇಂದ್ರಿಯಗಳೆಲ್ಲ ಇಲ್ಲ, ಪ್ರಾಕೃತವಾದದ್ದು. ವಿನಾ ಇಂದ್ರಿಯ ವಿನೈವ ಇಂದ್ರಿಯ ವೃತ್ತಿಭಿ ಸ್ವತಃ ಸರ್ವಂ ಜಾನಾತಿ. ಸಂಕಲ್ಪಾದೇವ ತಚ್ಛ್ರುತೇಹೇ ಅಂತ ಬ್ರಹ್ಮಸೂತ್ರ ಹೇಳುತ್ತೆ. ಸಂಕಲ್ಪದಿಂದಲೇ ಎಲ್ಲವನ್ನು ಸಾಧಿಸ್ತಾನವನು ಮೋಕ್ಷದಲ್ಲಿ. ಆದ್ದರಿಂದ ಅವನಿಗೆ ಇಂದ್ರಿಯಗಳೆಲ್ಲ ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು, ಆದ್ದರಿಂದ ಇಂದ್ರಿಯಗಳು ಮೂಲಕವೂ ಮಾಡೋಕ್ಕೆ ಸಾಧ್ಯ, ಇಂದ್ರಿಯಗಳು ಇಲ್ಲದೆಯೂ ಮಾಡೋಕ್ಕೆ ಸಾಧ್ಯ. ಅಸಕ್ತಂ ಸ್ವಭಾವತಃ ದೇವಾದಿದೇಹ ಸಂಗರಹಿತಂ. ಸ್ವಭಾವದಲ್ಲಿ ಅವನಿಗೆ ದೇವ ಮೊದಲಾದ ದೇಹಗಳ ಸಂಘವಿಲ್ಲ. ಸರ್ವಭೃತ್ ಚೈವ ದೇವಾದಿದೇಹ ಸರ್ವದೇಹ ಭರಣ ಸಮರ್ಥಂಚ, ಅದು ತೆಗೆದುಕೊಳ್ಳಬಹುದು. ಸೇಕದಾ ಭವತಿ ತ್ರಿಧಾ ಭವತಿ ಇತ್ಯಾದಿ ಶ್ರುತೇ. ಇದು ಮೋಕ್ಷ ದಶೆಯಲ್ಲಿ ಹೇಳಲ್ಪಡುತ್ತೆ. ಸರ್ವಭೃತ್ ಅಂತ ಹೇಳಿದ್ರೆ ಎಲ್ಲವನ್ನು ಧರಿಸುವಂತಹ, ಭರಣ ಸಮರ್ಥ ಅಂತ ಹೇಳಿದ್ರೆ ಯಾವ ದೇಹ ಬೇಕಾದ್ರೆ ತೆಗೆದುಕೊಳ್ಬೋದು ಅವನು. ಹೇಗೆ ಅಂದರೆ ಏಕದಾ ಭವತಿ, ಒಂದು ದೇಹ ತಗೋಬೋದು, ಎರಡು ದೇಹ, ಇಲ್ಲ ಅನೇಕ ದೇಹಗಳು. ಇದೆಲ್ಲ ಅಪ್ರಾಕೃತವಾದ ದೇಹಗಳು ಅಲ್ಲಿ ಹೇಳಲ್ಪಟ್ಟಿರೋದು ಶ್ರುತಿಯಲ್ಲಿ. ಆ ರೀತಿ ಅನೇಕ ದೇಹಗಳನ್ನು ತೆಗೆದುಕೊಳ್ಬೋದು. ಕರ್ಮ ವಶ್ಯತ್ವ ಇರುವಾಗ ಬೇರೆ ಬೇರೆ ದೇಹ ತೆಗೆದುಕೊಂಡು ಹುಟ್ಟುತ್ತಾನೆ. ಕರ್ಮವಶ್ಯತ್ವ ಇಲ್ಲದೇ ಇರುವಾಗ ಸಂಕಲ್ಪದಿಂದಲೇ ಯಾವ ದೇಹ ಬೇಕಾದರೂ ತೆಗೆದುಕೊಳ್ಬೋದು. ಆ ರೀತಿ ಹೇಳಿದೆ. ಏಕಕಾಲದಲ್ಲಿ ಅನೇಕ ದೇಹಗಳನ್ನು ತೆಗೆದುಕೊಳ್ಬೋದು. ಇದೆಲ್ಲ ಮುಕ್ತನಿಗೆ ಈ ಶಕ್ತಿಗಳೆಲ್ಲ ಇದೆ ಅಂತ ಹೇಳಲ್ಪಡುತ್ತೆ. ನಿರ್ಗುಣಂ ತಥಾ ಸ್ವಭಾವತಃ ಸತ್ವಾದಿ ಗುಣರಹಿತಂ. ನಿರ್ಗುಣಂ ಅಂದರೆ ಈ ಸತ್ವಾದಿ ಗುಣಗಳಿಲ್ಲ, ಪ್ರಾಕೃತ ಗುಣಗಳಿಲ್ಲ. ಗುಣಭೋಕ್ತೃಚ ಸತ್ವಾದೀನಾಂ ಗುಣಾನಾಂ ಭೋಗ ಸಮರ್ಥಂಚ. ಎರಡು ಅವಸ್ಥೆಗಳು ಇಲ್ಲಿ ಹೇಳಲ್ಪಡುತ್ತೆ ಜೊತೆ ಜೊತೆಯಲ್ಲಿ. ಸ್ವರೂಪಂ ಇಂದ್ರಿಯ ಗುಣೈ ಆಭಾಸತೆ ಇತಿ ಇತ್ಯಾದಿ ಪರೋಕ್ತ ವಿದಾಸಾಯ. ಇದು ಬಹಳ ಪ್ರಧಾನವಾದ ಒಂದು ಅರ್ಥ ಇದರಲ್ಲಿ. ಸರ್ವೇಂದ್ರಿಯ ಗುಣೈ ಆಭಾಸಃ ಯಸ್ಯ ಅಂತ ಹೇಳಿ ಅದ್ವೈತದ ಪ್ರಧಾನವಾದ ಪ್ರಮೇಯ ಇದುವೇ. ಜೀವಾತ್ಮ ಅಂದರೆ ಯಾರು ಅಂತ ಹೇಳಿದ್ರೆ, ಜೀವಾತ್ಮ ಅಂತ ಹೇಳಿದ್ರೆ ಅವನೊಬ್ಬ ಜೀವಾತ್ಮ ಅನ್ನೋನಿಲ್ಲ ಶರೀರದಲ್ಲಿ. ಅವನಿಗೆ ಏನು ಅಂದರೆ ಇಂದ್ರಿಯ ಗುಣಗಳು ಇರೋ ಹಾಗೆ ತೋರ್ತಾನೆ ಅಷ್ಟೇನೆ. ಸ್ವರೂಪಂ ಜೀವಸ್ವರೂಪ ಏನು ಅಂದರೆ ಇಂದ್ರಿಯ ಗುಣೈ ಆಭಾಸತೆ, ಇಂದ್ರಿಯಗಳ ಗುಣಗಳಿಂದ ಪ್ರಕಾಶಿಸುತ್ತೆ. ಅಂತಃಕರಣ ವೃತ್ತಿಗಳು ಎಲ್ಲ ಇಂದ್ರಿಯಗಳು ವೃತ್ತಿಗಳು ಅಷ್ಟೇ ಹೊರತು ನಿಜವಾಗ್ಲೂ ಜೀವಾತ್ಮ ಇಲ್ಲ ಅಂತ ಅಲ್ಲಿ ಪ್ರಧಾನವಾದ ಒಂದು ವಿಷಯ. ಜೀವಾತ್ಮ ಬರೀ ಜೀವಭಾವ ಇದೆ ಬ್ರಹ್ಮನಿಗೆ ಅಷ್ಟೇ. ಇಂದ್ರಿಯಗಳ ಮೂಲಕ ಇರೋ ಹಾಗೆ ತೋರುತ್ತೆ ಇಲ್ಲಿ ಶರೀರಗಳಲ್ಲಿ. ಆ ರೀತಿಯ ಅರ್ಥವಲ್ಲ ಇಲ್ಲಿ ಅನ್ನೋದು ಪರೋಕ್ತ ವ್ಯುದಾಸಾಯ. ಅದು ಸರಿ ಇಲ್ಲ ಅಂತ ಹೇಳೋದಕ್ಕೆ ಇಲ್ಲಿ ಗುಣಾಭಾಸ ಅಂದರೆ ಯೋಗ್ಯತ್ವಂ ಶುದ್ಧಾವಸ್ಥಾಯಾಮಪಿ ಅಸ್ತಿ. ಶುದ್ಧಾವಸ್ಥೆಯಲ್ಲಿಯೂ ಅಯೋಗ್ಯತೆ ಇದೆ. ಅವನು ಬೇಕಾದರೆ ಅಪ್ರಾಕೃತವಾದ ಇಂದ್ರಿಯಗಳನ್ನು ತೆಗೆದುಕೊಳ್ಬಹುದು, ಅಪ್ರಾಕೃತವಾದ ದೇಹವನ್ನು ತೆಗೆದುಕೊಳ್ಬಹುದು.
ಹೇಗೆ ಬೇಕಾದ್ರೆ ಅದೆಲ್ಲ ಅಪ್ರಾಕೃತ, ಅದು ಇಲ್ಲಿ ಪ್ರಾಕೃತವಾದದ್ದಲ್ಲ. ಇಲ್ಲಿ ಆಗೋದೆಲ್ಲ ಪ್ರಾಕೃತವಾದದ್ದು. ಆದ್ದರಿಂದ ಶುದ್ಧಾವಸ್ಥೆಯಲ್ಲಿಯೂ ಇದಿರುತ್ತೆ, ಕರ್ಮವಶ್ಯತ್ವದಲ್ಲಿಯೂ ಇದಿರುತ್ತೆ, ಎರಡೂ ಸಾಧ್ಯ. ನಾನು ಇಂದ್ರಿಯಾಣ್ಯೇವ ಕರಣಭೂತಾನಿ ಪುನಃ ಇಂದ್ರಿಯ ಗುಣಾಹ ಅಂತ ಹೇಳಿದ್ರೆ ಇಂದ್ರಿಯಗಳು ತಾನೇ ನಮಗೆ ಕಾರಣಗಳಾಗಿರೋದು ಅಂತ ಹೇಳಿದ್ರೆ, ವಿಷಯಗಳನ್ನು ತಿಳಿಯೋದಕ್ಕೆ ಉಪಕರಣಗಳು ಇಂದ್ರಿಯಗಳು. ಅದೇ ಇಂದ್ರಿಯ ಗುಣಗಳು ಅಂದರೆ ಇಂದ್ರಿಯ ವೃತ್ತಿಗಳು ಅಂತ ಅರ್ಥ, ಅದರ ವ್ಯಾಪಾರಗಳು. ಏನೇನು ವ್ಯಾಪಾರ ಮಾಡ್ತೀವೋ ಇಂದ್ರಿಯಗಳಿಂದ ಅದ್ರ ಮೂಲಕ. ಸ್ವಯಂ ಪ್ರಕಾಶಸ್ಯ ಆತ್ಮಸ್ವರೂಪಸ್ಯ ಕಥಂ ಇಂದ್ರಿಯ ವೃತ್ತಿಭಿಃ ಆಭಾಸಃ ವಿಷಯಾಭಾಸ ವಿವಕ್ಷಾಯಾಮಪಿ ಪರಿಶುದ್ಧ ಸ್ವರೂಪ ಪ್ರಸಂಗೆ ಕಥಂ ಐಂದ್ರಿಯಿಕ ಜ್ಞಾನೋಕ್ತಿ ಇಂದ್ರಿಯ ವೃತ್ತಿಭಿರಪಿ ಅಪಿ ಅಂತ ಹೇಳ್ತಾರೆ. ಇದರಿಂದಲೂ ಸಾಧ್ಯ ಅಂತ ಅರ್ಥ. ಇಂದ್ರಿಯ ವೃತ್ತಿಗಳಿಂದಲೂ ಅವನಿಗೆ ಆಭಾಸ ಉಂಟಾಗುತ್ತೆ, ವಿಷಯವನ್ನು ತಿಳಿದುಕೊಂಡು ಸಮರ್ಥನಾಗ್ತಾನೆ. ಬದ್ಧಾವಸ್ಥೆಯಲ್ಲಿ ಪ್ರಾಕೃತ ಇಂದ್ರಿಯಗಳನ್ನು ತಿಳಿತಾನೆ, ಮುಕ್ತಾವಸ್ಥೆಯಲ್ಲಿ ಅಪ್ರಾಕೃತವಾದ ದೇಹೇಂದ್ರಿಯಗಳನ್ನೆಲ್ಲ ತೆಗೆದುಕೊಳ್ಬಹುದು ಅವನು. ಅದೆಲ್ಲ ತೆಗೆದುಕೊಂಡು ಅವನು ಎಲ್ಲ ವಿಷಯಗಳನ್ನು ಜ್ಞಾನದಿಂದಲೇ ತಿಳಿತಾನೆ ಅಲ್ಲಿ ನೇರವಾಗಿ. ಆದ್ದರಿಂದ ಇಲ್ಲಿ ಇಂದ್ರಿಯ ವೃತ್ತಿಭಿಹಿ ಅಪಿ ಅಂತ ಹೇಳಲ್ಪಟ್ಟಿದೆ. ಅದನ್ನ ಪರಿಶುದ್ಧ ಅವಸ್ಥೆಯಲ್ಲಿ, ಪರಿಶುದ್ಧ ಸ್ವರೂಪದಲ್ಲಿ ಇಂದ್ರಿಯಗಳಿಂದ ಉಂಟಾಗೋ ಜ್ಞಾನ ಹೇಗೆ ಅಂತ ಹೇಳಿದ್ರೆ, ಈ ಕರ್ಮಾವಸ್ಥೆಯಲ್ಲಿ ಈ ಪ್ರಾಕೃತವಾದ ಇಂದ್ರಿಯಗಳಿಂದ ಉಂಟಾಗುತ್ತೆ. ಸ್ವಯಂ ಪ್ರಕಾಶನವನಿಗೆ ಹೇಗೆ ಇಂದ್ರಿಯ ವೃತ್ತಿಗಳಿಂದ ಆಭಾಸ ಅಂದರೆ, ಸ್ವಯಂ ಪ್ರಕಾಶನಾಗಿದ್ದರೂ ಜೀವಾತ್ಮನು ತನ್ನನ್ನು ತಾನು ತಿಳಿತಾನೆ ಹೊರತು ಹೊರಗಡೆ ವಿಷಯಗಳನ್ನು ತಿಳಿಯೋದಿಲ್ಲ ನೇರವಾಗಿ ಸ್ವರೂಪದಲ್ಲಿ. ಆದ್ದರಿಂದ ಸ್ವರೂಪದಲ್ಲಿ ಅವನಿಗೆ ಹೊರಗಿನ ವಿಷಯಗಳು ತಿಳಿಯೋದಿಲ್ಲ. ಅಹಂ ಅಂತ ತನ್ನನ್ನು ಅನುಭವಿಸ್ಕೊಳ್ತಾನೆ. ಅದುವೇ ಅವನಿಗೆ ಸ್ವಯಂ ಪ್ರಕಾಶತ್ವ ಅಂತ. ಜೀವ ಸ್ವರೂಪದಲ್ಲಿ ಹೇಳಿರುವ ಸ್ವಯಂ ಪ್ರಕಾಶತ್ವ ಅಹಂ ಅಂತ ತನ್ನನ್ನು ತಾನು ತಿಳಿಯುವಂಥದ್ದು. ಬೇರೆ ವಿಷಯಗಳನ್ನೆಲ್ಲ ತನ್ನ ಧರ್ಮಭೂತ ಜ್ಞಾನದಿಂದಲೇ ತಿಳಿಯೋದು. ಆದ್ದರಿಂದ ಬದ್ಧಾವಸ್ಥೆಯಲ್ಲಿಯೂ ಅಷ್ಟೇ, ಮುಕ್ತಾವಸ್ಥೆಯಲ್ಲಿಯೂ ಹಾಗೆಯೇ. ಬದ್ಧಾವಸ್ಥೆಯಲ್ಲಿ ಇಲ್ಲಿ ಸಂಕುಚಿತವಾಗಿದೆ, ಈ ದೇಹ ಇಂದ್ರಿಯಗಳಲ್ಲಿ ಇದು ಪರಿಮಿತವಾಗಿದೆ. ಮುಕ್ತಾವಸ್ಥೆಯಲ್ಲಿ ಅನಂತವಾಗುತ್ತೆ, ಅಲ್ಲಿಯೂ ಧರ್ಮಭೂತ ಜ್ಞಾನದಿಂದನೇ ಹೊರಗಡೆ ವಿಷಯ ತಿಳಿಯೋದು. ಇಲ್ಲಿಯೂ ಹಾಗೆಯೇ ಸ್ವರೂಪದಲ್ಲಿ ಸ್ವಯಂ ಪ್ರಕಾಶತ್ವ ಅಂದರೆ ಅಹಂ ಅಂತ ತಿಳಿಯೋದು. ಅದರಿಂದ ಅದನ್ನು ಇಂದ್ರಿಯ ವೃತ್ತಿಗಳಿಂದಲೂ ತಿಳಿಯಕ್ಕೆ ಸಾಧ್ಯ ಅಂತ. ಏತೇನ ಸರ್ವೇಂದ್ರಿಯ ವ್ಯಾಪಾರೈ ವ್ಯಾಪೃತಮಿವ ಜ್ಞೇಯಂ ಇತಿ ಶಂಕರಸ್ಯ ಉದ್ಗ್ರಂಥಕಲ್ಪನಾ ನಿರಸ್ತ. ಇದನ್ನು ಅವರು ಶಂಕರ ಭಾಷ್ಯದಲ್ಲಿ ಈ ಶ್ಲೋಕಕ್ಕೆ ಹೀಗೆ ಅರ್ಥ ಮಾಡಿದ್ದಾರೆ. ಸರ್ವ ಇಂದ್ರಿಯ ವ್ಯಾಪಾರೈ ವ್ಯಾಪೃತಂ ಇವ ಜ್ಞೇಯಂ. ಆ ಇವ ಅನ್ನೋದೇ ಅಲ್ಲಿ ಪ್ರಧಾನವಾದದ್ದು. ಶಂಕರ ಭಾಷ್ಯದಲ್ಲಿ ಹೇಳ್ತಾರೆ ಅನೇಕ ಕಡೆ, ಎಲ್ಲೆಲ್ಲ ನಮಗೆ ಅರ್ಥ ಮಾಡುವುದಕ್ಕೆ ಕಷ್ಟವಾಗುತ್ತೋ ಸಿದ್ಧಾಂತಕ್ಕೆ ಅನುಗುಣವಾಗಿ ಶ್ರುತಿಯ ತಾತ್ಪರ್ಯ ನಿಶ್ಚಯ ಮಾಡಿದ್ರೆ ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡೋಕ್ಕೆ ಕಷ್ಟವಾದರೆ ಇವ ಅನ್ನುವ ಶಬ್ದ ಸೇರಿಸ್ಕೊಳ್ಳಿ ಅಂತಾನೆ ಹೇಳ್ತಾರೆ. ಇವ ಅನ್ನುವ ಶಬ್ದವನ್ನು ಸೇರಿಸ್ಕೊಂಬಿಡಿ. ಜ್ಞೋತ ಏವ ಅಂದರೆ ಜ್ಞಃ, ಅತಏವ ಅಂದರೆ ಜ್ಞ ಇವ ಅಂತ ಹೇಳಿ ಇವ ಅಂತ ಸೇರಿಸ್ಕೊಳ್ಬೇಕು ಅಂತ ಹೇಳಿ. ಹಾಗೆ ಇಲ್ಲಿಯೋ ವ್ಯಾಪೃತಂ ಇವ ಜ್ಞೇಯಂ, ವ್ಯಾಪೃತವಾದಂತೆ ಇದೆ. ಸರ್ವೇಂದ್ರಿಯಗಳ ವ್ಯಾಪಾರಗಳಿಂದ ಎಲ್ಲ ಕಡೆ ವ್ಯಾಪಿಸಿರೋ ಹಾಗಿದೆ ಅಷ್ಟೇ, ನಿಜವಾಗಿಯೂ ಇಲ್ಲ ಅಂತ ಅರ್ಥ. ಕದಾಚಿತ್ ಇಂದ್ರಿಯವತಃ ಕಥಂ ಸರ್ವೇಂದ್ರಿಯ ವಿವರ್ಜಿತತ್ವಂ. ಕರ್ಮ ಅವಶ್ಯನಾಗಿರುವಾಗ ಇಂದ್ರಿಯಗಳೆಲ್ಲ ಇರುತ್ತೆ, ಆದರೆ ಇಂದ್ರಿಯ ವಿವರ್ಜಿತತ್ವ ಹೇಗೆ? ಸರ್ವೇಂದ್ರಿಯ ವಿವರ್ಜಿತಂ ಸ್ವರೂಪತಃ, ಅವನ ಸ್ವಭಾವದಲ್ಲಿ ಹಾಗೆಯೇ ಸ್ವಾಭಾವಿಕವಾದ ಅವಸ್ಥೆಯಲ್ಲಿ. ಸರ್ವೇಂದ್ರಿಯ ನಿಷೇಧೆ ತದಧೀನ ಜ್ಞಾನಾಭಾವಾತ್ ಪರೋಕ್ತಂ ಪಾಷಾಣ ಕಲ್ಪತ್ವ ಪ್ರಸಂಗ ವಿನೈವ ಇತಿ. ಸರ್ವೇಂದ್ರಿಯ ವಿವರ್ಜಿತನಾಗ್ಬಿಟ್ರೆ ಏನು ವಿಷಯ ತಿಳಿಯೋದೇ ಇಲ್ವಲ್ಲ. ಆವಾಗ ನೈಯಾಯಿಕರು ಹೇಳ್ತಾರೆ, ಮೋಕ್ಷದಲ್ಲಿ ಏನು ತಿಳಿಯೋದಿಲ್ಲ, ಅವನಿಗೆ ಅನುಭವವೇ ಇರೋದಿಲ್ಲ. ಎಲ್ಲ ವಿಶೇಷಗಳು ಅಶೇಷ ವಿಶೇಷ ಉಚ್ಛಿತ್ತಿ ಮೋಕ್ಷ ಅಂತ ಹೇಳಿದ್ರೆ, ಪಾಷಾಣ ಕಲ್ಪ ಅಂತ ಹೇಳ್ತಾರೆ. ಅಂದರೆ ಏನು ತಿಳಿಯೋದಿಲ್ಲ, ಅನುಭವವೇ ಇರೋದಿಲ್ಲ ಅಂದರೆ ಆವಾಗ ಅವನಿಗೆ ಸರ್ವೇಂದ್ರಿಯ ಸರ್ವೇಂದ್ರಿಯ ವಿವರ್ಜಿತವಾಗಿದ್ದರೆ ಪಾಷಾಣ ಕಲ್ಪ ಪ್ರಸಂಗ ಆಗುತ್ತೆ ಮೋಕ್ಷ ಅಂತ ಹೇಳಿದ್ರೆ. ವಿನೈವ ಇಂದ್ರಿಯ ವೃತ್ತಿಭಿ ಸ್ವತಃ ಸರ್ವಂ ಜಾನಾತಿ. ತನ್ನ ಧರ್ಮಭೂತ ಜ್ಞಾನದಿಂದಲೇ ಎಲ್ಲ ತಿಳಿತಾನೆ, ಇಂದ್ರಿಯಗಳೇ ಬೇಕಾಗಿಲ್ಲ ಅವನಿಗೆ. ಮುಕ್ತಸ್ಯಾಪಿ ಜಗದಾಧಾರತ್ವ ಅಭಾವಾತ್ ಪರ್ಯಾಯೇಣ ಸರ್ವಜಾತೀಯ ದೇಹವೃತ್ವ ಅಭಾವಾಚ ತಚ್ಚಕ್ತಿರ್ ಅತ್ರಾಪಿ ವಿವಕ್ಷಿತ. ಇಲ್ಲಿಯೂ ಕೂಡ ಮುಕ್ತನಿಗೂ ಕೂಡ ಎಲ್ಲಕ್ಕೂ ಆಧಾರತ್ವ ಅನ್ನೋದು ಇಲ್ಲ ಮುಕ್ತನಿಗೆ. ಆದ್ದರಿಂದ ಸರ್ವಭೃತ್ ಅಂತ ಹೇಳಿ ಎಲ್ಲರಿಗೂ ಆಧಾರನಾಗ್ತಾನೆಯೇ ಅಂತ ಹೇಳಿದ್ರೆ ಇಲ್ಲ. ಹಾಗೆಯೇ ಎಲ್ಲ ಜಾತಿಗಳನ್ನು ತೆಗೆದುಕೊಳ್ಳುವಂತಹ ಎಲ್ಲ ಜಾತಿಯ ದೇಹಗಳನ್ನು ತೆಗೆದುಕೊಳ್ಳೋದು ಇಲ್ಲ ಮುಕ್ತನಿಗೆ. ಆ ತೆಗೆದುಕೊಳ್ಳುವ ಶಕ್ತಿ ಇದೆ ಅವನಿಗೆ.
ಯಾವ್ದು ಬೇಕಾದರೂ ದೇಹಗಳನ್ನು ಆ ರೀತಿ ತೆಗೆದುಕೊಳ್ಳಬಹುದು. ಆದರೆ ಅದೆಲ್ಲ ಅವನಿಗೆ ಅಪ್ರಾಕೃತವಾದದ್ದೇ. ಆದ್ದರಿಂದ ಸ್ವತಃ ತತ್ಸಂಗರಾಹಿತ್ಯಂ ಚ ಅಸಕ್ತಂ ಇತಿ ಉಚ್ಯತೆ. ಸ್ವಭಾವದಲ್ಲಿ ಇಲ್ಲ ಅಷ್ಟೇ. ಕರ್ಮಕೃತವಾದದ್ದು ಸಾಮರ್ಥ್ಯಂ ಪರಿಶುದ್ಧಾವಸ್ಥಾ ಭಾವಿನ ಕಾರ್ಯೇಣ ದರ್ಶಯತಿ ಸ ಏಕದ. ಪರಿಶುದ್ಧವಾದ ಅವಸ್ಥೆಯಲ್ಲಿ ಆ ಸಾಮರ್ಥ್ಯಗಳಿದೆ ಅವನಿಗೆ. ಎಲ್ಲ ಇಂದ್ರಿಯಗಳನ್ನು ತೆಗೆದುಕೊಳ್ಳಬಹುದು, ಎಲ್ಲ ಶರೀರಗಳು ತೆಗೆದುಕೊಳ್ಬಹುದು. ಏಕದಾ ಭವತಿ, ತ್ರಿಧಾ ಭವತಿ, ಅನೇಕದಾ ಭವತಿ ಅಂತ ಚಾಂದೋಗ್ಯದಲ್ಲಿ ಹೇಳಿರುವಂಥದ್ದು. ಆತ್ಮಸ್ವರೂಪಸ್ಯ ವಿದುರತ್ವಾಭಾವಾತ್ ಜಕ್ಷಣಾದಿ ಶ್ರುತಿವಶಾಚ ವಿಗ್ರಹದ್ವಾರ ಏವ ಹಿ ತ್ರಿಧಾಭವನಾದಿಕಂ ಇತಿ ಭಾವ. ಬಿದುರತ್ವ ಅಂದರೆ ಕತ್ತರಿಸಿ ಹಾಕೋದು ಅಂತ, ಬೇರೆ ಬೇರೆಯಾಗಿ ಮಾಡೋದು, ಪಾರ್ಟ್ಸ್ ಕಟ್ ಮಾಡೋದು ಅಂತ ಅರ್ಥ. ಆತ್ಮಸ್ವರೂಪ ತ್ರಿಧಾಭವತಿ ಅಂದರೆ ಆತ್ಮಸ್ವರೂಪವನ್ನು 3 ಭಾಗವಾಗಿ ಕತ್ತರಿಸಿ 3 ಆಗ್ತಾನೆ ಅವನು. ತ್ರಿಧಾಭವತಿ ಅಂದರೆ ಜೀವಾತ್ಮ ಮುಕ್ತ ದಶೆಯಲ್ಲಿ 3 ಆಗ್ತಾನೆ ಅಂತ ಹೇಳಿದ್ರೆ ಅವನ ಸ್ವರೂಪದಲ್ಲಿ 3 ಭಾಗ ಉಂಟಾಗತ್ತೆ ಅಂತ ಹೇಳಿದ್ರೆ ಅದಿಲ್ಲ ಅವನಿಗೆ. ನಿರವಯವಿ ಅವನು. ಅಂದ ಬಿದುರತ್ವ ಅಭಾವಾತ್ ಜಕ್ಷಣಾದಿ ಶ್ರುತಿವಶಾಚ ಜಕ್ಷ ಕ್ರೀಡನ್ ನವಮಾಣ ಶ್ರೀಭಿರ್ವ ಯಾನೈರ್ವ ಮೊದಲಾದ್ದೆಲ್ಲ ಹೇಳಿದೆ ಅವನಿಗೆ. ಏನು ಬೇಕಾದ್ರೆ ಅನುಭವಿಸ್ತಾನೆ, ಏನು ಬೇಕಾದ್ರೆ ತಿಂತಾನೆ. ಜಕ್ಷತೆ ಅಂದರೆ ತಿಂತಾನೆ ಅಂತ. ಏನು ಬೇಕಾದರೆ ಭೋಗಗಳನ್ನು ಅನುಭವಿಸ್ತಾನೆ, ತಿಂತಾನೆ, ಎಲ್ಲ ರಮಿಸ್ತಾನೆ, ಎಲ್ಲ ಮಾಡ್ತಾನೆ ಅಂತ ಶ್ರುತಿ ಮುಕ್ತನ ವೈಭವವನ್ನು ಹೇಳುತ್ತೆ. ಅದೆಲ್ಲ ಅವನು ಮಾಡೋದಿಲ್ಲ. ಅವನಲ್ಲಿ ಇರುವಾಗಂತಹ ಅವನು ಏನನ್ನು ನೋಡಿ ನಾಣ್ಯತ್ ಶೃಣೋತಿ ನಾಣ್ಯತ್ ವಿಜಾನಾತಿ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯತ್ ವಿಜಾನಾತಿ ಸ ಭೂಮ ಅಂತ ಭೂಮವಿದ್ಯೆಯಲ್ಲಿ ಯಾವುದೋ ಅವನಿಗೆ ಬೇಕಾಗಿರೋದಿಲ್ಲ. ಪರಮಾತ್ಮನನ್ನು ಮಾತ್ರವೇ ನೋಡ್ತಾ ಇರ್ತಾನೆ, ಅನುಭವಿಸ್ತಾ ಇರ್ತಾನೆ ಅಂತ ಹೇಳಿರೋದ್ರಿಂದ ಅವನ ವೈಭವವನ್ನು ಹೇಳುವ ಶ್ರುತಿಗಳು. ಇದೆಲ್ಲ ವಿಗ್ರಹದ್ವಾರ ಏವ ತ್ರಿಧಾಭವನಾದಿಕಂ. ಆದ್ದರಿಂದ ಅವನಿಗೆ ಸ್ವರೂಪದಲ್ಲಿ 3 ಆಗೋದಿಲ್ಲ, 3 ಶರೀರಗಳನ್ನು ತೆಗೆದುಕೊಳ್ತಾನೆ ಅಂತ ಅರ್ಥ. ತ್ರಿಧಾಭವತಿ ಅಂದರೆ 3 ಭಾಗ ಆಗೋದಿಲ್ಲ, 3 ಶರೀರಗಳನ್ನು ತೆಗೆದುಕೊಳ್ತಾನೆ. ಧರ್ಮಭೂತ ಜ್ಞಾನದಿಂದ ವ್ಯಾಪ್ತಿ ಅಲ್ಲಿ ಅವನಿಗೆ. ಏತೇನ ಸರ್ವಭೃತ್ರಂ ಸರ್ವಾಧ್ಯಾಸ ಅಧಿಷ್ಠಾನತ್ವಂ ಇತಿ ವದನ್ ಪ್ರತ್ಯುಕ್ತ. ಸರ್ವಭೃತ್ವಂ ಅಂದರೆ ಎಲ್ಲವನ್ನೂ ಧರಿಸಿದಾನೆ, ಎಲ್ಲಕ್ಕೂ ಆಧಾರ ಅಂದರೆ ಎಲ್ಲ ಅಧ್ಯಾಸಗಳಿಗೂ ಅಧಿಷ್ಠಾನವಾಗಿದ್ದಾನೆ ಅಂತ ಪರಮಾತ್ಮ ಪರವಾಗಿ ಅರ್ಥ ಮಾಡ್ತಾರೆ. ಸರ್ವಭೃತ್ ಅಂತ ಪರಮಾತ್ಮನಿಗೆ ಇಲ್ಲಿ ಹೇಳಿರೋದು ಪರಮಾತ್ಮನಿಗೆ. ಏಕೆ ಅಂತ ಹೇಳಿದ್ರೆ ಅವನು ಎಲ್ಲ ಪ್ರಪಂಚವೆಲ್ಲ ಅಧ್ಯಸ್ಥವಾಗಿದೆ ಬ್ರಹ್ಮನಲ್ಲಿ. ಎಲ್ಲ ಅಧ್ಯಾಸಕ್ಕೂ ಅಧಿಷ್ಠಾನವಾಗಿರೋನು ಅವನೇ. ಆದ್ದರಿಂದ ಸರ್ವ ಅಧ್ಯಾಸ ಅಧಿಷ್ಠಾನತ್ವಂ ಅನ್ನೋದು ಹೇಳಿದೆ, ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ನಿರ್ಗುಣಮಿತ್ಯತ್ರ ನ ಸತ್ವಾದಿಗುಣ ಸಮವಾಯಿತ್ವಂ ಪ್ರತಿಷಿಧ್ಯತೆ ತಸ್ಯ ಅಶುದ್ಧಾವಸ್ಥಾಯಾಮಪಿ ಪ್ರಸಂಗಾಭಾವಾತ್. ನಿರ್ಗುಣ ಅಂತ ಹೇಳಿದ್ರೆ ಸತ್ವಾದಿ ಗುಣಗಳು ಇದೆ, ಹೇಯ ಗುಣಗಳು ಇಲ್ಲ ಅಂತ ಅರ್ಥವಲ್ಲ. ಸತ್ವಾದಿ ಗುಣಗಳು ಇವಾಗ ಪ್ರಕೃತಿಯಲ್ಲಿ ಸತ್ವ ರಜಸ್ ತಮಸ್ ಎಲ್ಲ ಇದೆ. ಸತ್ವಾದಿ ಗುಣ ಸಮವಾಯಿತ್ವಂ ನಮ್ಮ ಪ್ರತಿಷಿಧ್ಯತೆ, ಅದ್ರ ಜೊತೆ ಇರೋವಂಥದ್ದು ಅನ್ನೋದು ಇಲ್ಲ. ಸಮವಾಯಿ ಅಂದರೆ ಒಟ್ಟಿಗೆ ಇರೋವಂಥದ್ದು. ಯಾಕೆ ಅಂದರೆ ಅಶುದ್ಧ ಅವಸ್ಥೆಯಲ್ಲಿಯೂ ಅದು ಸಾಧ್ಯವಾಗೋದಿಲ್ಲ. ಆದ್ದರಿಂದ ಗುಣಭೋಕ್ತೃ ಚ ಏತತ್ ಪ್ರತಿಪಕ್ಷ ರೂಪತ್ವ ಅಭಾವಾಚ ಗುಣಭೋಕ್ತೃ ನಿರ್ಗುಣ ಗುಣಭೋಕ್ತೃ ಅಂತ ಹೇಳಿದ್ರೆ ಕರ್ಮೋಪಾಧಿಕವಾದ ಪ್ರಾಕೃತ ಗುಣಭೋಗವು ಇರೋದಿಲ್ಲ ಅವನಿಗೆ ಅಂತ ಅರ್ಥ. ಕರ್ಮದಿಂದ ಬರುವಂತಹ ಪ್ರಾಕೃತ ಗುಣಗಳ ಭೋಗ ಇರೋದಿಲ್ಲ. ಇತಿ ನಿರ್ವಿಶೇಷವಾದ ಅವಕಾಶ ಅಂತ ಇದು ನಿರ್ವಿಶೇಷವಾದರೂ ಹೇಳಲ್ಪಡೋದಿಲ್ಲ. ನಿರ್ಗುಣ ಗುಣಭೋಕ್ತೃ ಅಂತ ಹೇಳಿದ್ರೆ ಪ್ರಾಕೃತವಾದ ಗುಣಗಳ ಭೋಗ ಅದು ಇರೋದಿಲ್ಲ ಅವನಿಗೆ ಸ್ವಭಾವದಲ್ಲಿ. ಸ್ವಭಾವತಃ ಸತ್ವಾದಿ ಗುಣರಹಿತ ಅನ್ನೋದು ಹೇಳಲ್ಪಡುತ್ತೆ. ಸ್ವಭಾವತಃ ಇತ್ಯನೇನ ಗುಣಭೋಕ್ತೃತ್ವ ವಿರೋಧ ಪರಿಹಾರ. ಗುಣವನ್ನು ಅನುಭವಿಸ್ತಾನೆ ಅಂತ ಹೇಳಿದ್ರೆ ಸ್ವಭಾವತಃ ಅವನಿಗೆ ಗುಣಭೋಕ್ತೃ ಚ ಭೋಗ ಸಮರ್ಥಂ ಇತ್ಯತ್ರಾಪಿ ಪೂರ್ವವತ್ ಅಭಿಪ್ರಾಯ. ಭೋಗಗಳನ್ನು ಮಾಡುವುದಕ್ಕೆ ಸಾಮರ್ಥ್ಯವಿರುತ್ತೆ. ಇದೆಲ್ಲ ಮುಕ್ತನ ವಿಷಯದಲ್ಲಿ ಆ ಶಕ್ತಿ ಇರುತ್ತೆ ಅನ್ನೋದೇ ಇಲ್ಲಿ ಪ್ರಧಾನವಾಗಿ ಹೇಳಲ್ಪಡೋದು. ಔಪಾಧಿಕಂ ಗುಣಭೋಕ್ತೃತ್ವಂ ಸ್ವಭಾವತಃ ತದಭಾವ ತತ್ ಸಾಮರ್ಥ್ಯ ಮಾತ್ರ ಚ ನಿತ್ಯಂ ಇತಿ ಅವಿರೋಧ. ಇವನಿಗೆ ಕರ್ಮದ ಅವಸ್ಥೆಯಲ್ಲಿರುವಾಗ ಗುಣಭೋಕ್ತೃ ಆಗ್ತಾನೆ. ಈ ಪ್ರಕೃತಿಯ ಗುಣಗಳನ್ನೆಲ್ಲ ಅನುಭವಿಸ್ತಾನೆ. ಅದರ ಸಂಬಂಧದಿಂದ ಸ್ವಭಾವತಃ ಅದೆಲ್ಲ ಯಾವುದೂ ಇರೋದಿಲ್ಲ ಅವನಿಗೆ. ಆವಾಗ ಏನಾಗುತ್ತೆ ಅಂದರೆ ಅದರ ಸಾಮರ್ಥ್ಯವಿರುತ್ತೆ. ನಿತ್ಯ ಯಾವಾಗಲೂ ಇರುತ್ತೆ ಸಾಮರ್ಥ್ಯ. ಅನುಭವಿಸುವ ಸಾಮರ್ಥ್ಯ ಯಾವಾಗಲೂ ಇರುತ್ತೆ ಅವನಿಗೆ. ಈ ಗುಣಗಳ ಅನುಭವ ಇಲ್ಲ. ಅಲ್ಲಿ ಅನುಭವವು ಕೂಡ ಅಲ್ಲಿ ಇರುತ್ತೆ.
ಅದು ಪರಮಾತ್ಮನ ಅನುಭವ ಮಾಡ್ತಾನೆ ಸ್ವಭಾವದಲ್ಲಿ. ಆದರೆ ಇವನಿಗೆ ಪ್ರಾಕೃತ ಗುಣಗಳ ಅಭಾವ ಇರೋದಿಲ್ಲ, ಔಪಾಧಿಕವಾದ ಗುಣಗಳ ಭೋಕ್ತೃತ್ವ ಇರುತ್ತೆ. ಇದೆಲ್ಲ ಸ್ವಲ್ಪ ಎಲ್ಲ ಸೇರಿ ಅದು ಜೀವಾತ್ಮ ಸ್ವರೂಪ ಹೇಳುವಾಗ ಈ ಶಬ್ದಗಳು ಹೀಗೆ ಇದೆ. ಎಲ್ಲ ಉಪನಿಷತ್ತುಗಳಲ್ಲಿ ಬ್ರಹ್ಮಸೂತ್ರದಲ್ಲಿ ಹೇಳೋ ಹಾಗೆ ಇದೆ. ಇಲ್ಲೆಲ್ಲ ಸ್ವಲ್ಪ ವ್ಯಾಖ್ಯಾನವನ್ನು ನೋಡಿ ಅರ್ಥ ಮಾಡ್ಕೊಳ್ಬೇಕು. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ, ಎಲ್ಲ ಇಂದ್ರಿಯಗಳ ವ್ಯಾಪಾರಗಳನ್ನು ಅವನು ವ್ಯಾಪಾರಗಳಿಂದಲೂ ವಿಷಯಗಳನ್ನು ತಿಳಿಯಲು ಸಮರ್ಥನಾದವನು. ಹಾಗೆಯೇ ಇಂದ್ರಿಯಗಳಿಲ್ಲದೆಯೇ ಎಲ್ಲವನ್ನು ತಿಳಿಯಲು ಸಾಮರ್ಥ್ಯವೂ ಉಳ್ಳವನು. ಅಸಕ್ತಂ ಸರ್ವಭೃತ್ಯೈವ, ದೇವಾದಿದೇಹಗಳಲ್ಲಿ ಯಾವುದರಲ್ಲೂ ಸಂಬಂಧ ಹೊಂದದೇ ಇರುವಂತಹವನು. ಹಾಗೆಯೇ ಎಲ್ಲವನ್ನು ಕೂಡ ಹೊಂದಕ್ಕೂ ಸಾಮರ್ಥ್ಯವಿದೆ. ಅನೇಕ ಶರೀರಗಳನ್ನು ಹೊಂದಬಹುದು ಸಂಕಲ್ಪದಿಂದಲೇ. ಸರ್ವಭೃತ್, ಸಂಕಲ್ಪದಿಂದಲೇ ಮೋಕ್ಷಾವಸ್ಥೆಯಲ್ಲಿ ಅನೇಕ ಶರೀರ ಪಡೆದುಕೊಳ್ಳಬಹುದು. ನಿರ್ಗುಣಂ ಗುಣಭೋಕ್ತೃ, ನಿರ್ಗುಣಂ ಅಂದರೆ ಸ್ವಭಾವತಃ ಈ ಪ್ರಾಕೃತವಾದ ಗುಣಗಳೆಲ್ಲ ಇಲ್ಲದೇ ಇರುವವನು. ಹಾಗೆಯೇ ಸತ್ವಾದಿ ಗುಣಗಳನ್ನು ಅನುಭವಿಸಕ್ಕೂ ಕೂಡ ಸಾಮರ್ಥ್ಯ ಉಳ್ಳವನು. ಈ ರೀತಿ ಅವನಿಗೆ ನಿರ್ಗುಣಂ ಎಲ್ಲ ಒಂದಕ್ಕೊಂದಕ್ಕೆ ವಿರುದ್ಧವಾದ ಇದು ಹೇಳಲ್ಪಡುತ್ತೆ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃತ್ಯೈವ ನಿರ್ಗುಣಂ ಗುಣಭೋಕ್ತೃ ಅಂತ ಹೇಳಿ ಜೀವಾತ್ಮ ಸ್ವರೂಪವು ಈ ರೀತಿ ಹೇಳಲ್ಪಡುತ್ತೆ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ, ಇಲ್ಲಿಯೂ ಹಾಗೆಯೇ ಸೂಕ್ಷ್ಮತ್ವಾತ್ ತದ್ ಅವಿಜ್ಞೇಯಂ ದೂರಸ್ಥಂ ಚ ಅಂತಿಕೆ ಚ ತತ್. ಅಂತಿಕೆ ಅಂದರೆ ಹತ್ತಿರ, ದೂರವೂ ಇದೆ ಹತ್ತಿರವೂ ಇದೆ, ಸೂಕ್ಷ್ಮವಾದ್ದರಿಂದ ತಿಳಿಯಕ್ಕೆ ಸಾಧ್ಯವಿಲ್ಲ. ಬಹಿಹಿ ಅಂತಶ್ಚ ಭೂತಾನಾಂ, ಹೊರಗಡೆ ಪ್ರಾಣಿಗಳು ಹೊರಗಡೆಯೂ ಇದೆ ಒಳಗಡೆಯೂ ಇದೆ. ಅಚರಂ ಚರಮೇವ ಚ, ಚಲಿಸೋದಿಲ್ಲ, ಚಲಿಸುತ್ತೆ ಕೂಡ. ಹೀಗೆ ಜೀವಾತ್ಮ ಸ್ವರೂಪ ವಿಷಯವನ್ನು ಹೇಳುವಾಗ ಪೃಥಿವ್ಯಾದೀನಿ ಭೂತಾನಿ ಪರಿತ್ಯಜ್ಯ ಅಶರೀರ ಬಹಿಃ ವರ್ತತೆ. ಪೃಥ್ವಿ ಮೊದಲಾದ ಪಂಚಭೂತಗಳನ್ನೆಲ್ಲ ಬಿಟ್ಟರೆ ಶರೀರವಿಲ್ಲದವನಾಗಿ ಹೊರಗಡೆ ಇರ್ತಾನೆ. ತೇಷಾಂ ಅಂತಶ್ಚ ವರ್ತತೆ, ಒಳಗಡೆಯೂ ಇರೋಕ್ಕೆ ಸಾಧ್ಯ. ಜಕ್ಷತ್ವೀಡನ್ ರಮಮಾಣ ಸ್ತ್ರೀಭಿರ್ವ ಯಾನೈರ್ವ ಅಂತ ಹೇಳಿ ಮೋಕ್ಷ ಇತ್ಯಾದಿ ಶ್ರುತಿ ಸಿದ್ಧ ಸ್ವಚ್ಛಂದ ವೃತ್ತಿಷು, ಇದೆಲ್ಲ ಮೋಕ್ಷದಲ್ಲಿಯೇ ಅಂತ ಹೇಳ್ತಾರೆ. ಮೋಕ್ಷದಲ್ಲಿಯೇ ಇದೆಲ್ಲ. ಆದ್ದರಿಂದ ಅಲ್ಲಿ ಪರಮಪದದಲ್ಲಿಯೂ ಕೂಡ ಪಂಚಭೂತಗಳು ಅಂತ ಹೇಳಲ್ಪಟ್ಟಿದೆ. ಅದೆಲ್ಲ ಅಪ್ರಾಕೃತವಾದ ಪಂಚಭೂತಗಳು. ಅಲ್ಲಿಯೂ ಕೂಡ ಪಂಚಭೂತಗಳೆಲ್ಲ ಹೇಳಲ್ಪಟ್ಟಿದೆ ಕೆಲವು ಕಡೆ ಶಾಸ್ತ್ರದಲ್ಲಿ. ಅದು ಅಪ್ರಾಕೃತವಾದದ್ದು. ಅಲ್ಲಿ ಆ ಹೆಸರುಗಳು ಆಕಾಶ ವಾಯು ಅಂತ ಹೇಳಿದ್ರೆ ಅಪ್ರಾಕೃತವಾದ ಆಕಾಶ, ಹೀಗೆ ಅಲ್ಲಿ ಯಾವ ರೂಪ ಬೇಕಾದರೂ ಹೇಗೆ ಬೇಕಾದ್ರೂ ತೆಗೆದುಕೊಳ್ಬಹುದು. ಆ ಶಕ್ತಿ ಎಲ್ಲ ಇರುತ್ತೆ ಸಂಕಲ್ಪದಿಂದಲೇ ಅಲ್ಲಿ ಉಂಟಾಗುವಂಥ. ಆದ್ದರಿಂದ ಇದು ಶ್ರುತಿ ಸಿದ್ಧ ಸ್ವಚ್ಛಂದ ವೃತ್ತಿಷು, ಸ್ವಚ್ಛಂದವಾದ ವೃತ್ತಿಗಳಲ್ಲಿ ಅವನಿಗೆ ಎಲ್ಲ ಶರೀರದ ಒಳಗಡೆ ಇರ್ತಾನೆ. ಶರೀರವನ್ನಿಟ್ಟು ಹೊರಗಡೆ ಬಿಟ್ಟು ಹೊರಗಡೆ ಇರಬಹುದು, ಸ್ವರೂಪದಲ್ಲಿಯೇ ಇರಬಹುದು. ಅಚರಂ ಚರಮೇವ ಚ, ಸ್ವಭಾವತಃ ಅಚರಂ ಚರಂ ಚ ದೇಹಿತ್ವೇ, ದೇಹವಿದ್ದರೆ ಎಲ್ಲ ಕಡೆ ಓಡಾಡ್ತಾನೆ. ಸ್ವಭಾವತಃ ಒಂದು ಕಡೆ ಇರ್ತಾನೆ. ಸೂಕ್ಷ್ಮತ್ವಾತ್ ವಿಜ್ಞೇಯಂ ಏವಂ ಸರ್ವಶಕ್ತಿಯುಕ್ತಂ ಸರ್ವಜ್ಞಂ ತದಾತ್ಮತತ್ವಂ. ಸರ್ವಶಕ್ತಿಯುಕ್ತಂ ಸರ್ವಜ್ಞಂ, ಅವನಿಗೆ ಸತ್ಯ ಸಂಕಲ್ಪ ಅಂತ ಹೇಳೋದ್ರಿಂದ ಸರ್ವಜ್ಞತ್ವ ಅನ್ನೋದು ಹೇಳಲ್ಪಡುತ್ತೆ. ಆದರೆ ಪರಮಾತ್ಮನ ಸರ್ವಜ್ಞತ್ವಕ್ಕೂ ಇವನ ಸರ್ವಜ್ಞತ್ವಕ್ಕೂ ಶರೀರದಿದ್ದೇ ವಿಶ್ವ ಸೃಷ್ಟಿ ಎಲ್ಲ ಮಾಡೋಕ್ಕೆ ಸಾಧ್ಯವಿಲ್ಲ. ಅವನಿಗೆ ಜಗದ್ವ್ಯಾಪಾರಗಳೆಲ್ಲ ಇಲ್ಲ, ಅಂತರ್ಯಾಮಿತ್ವವಿಲ್ಲ, ಇದೆಲ್ಲ ಶಕ್ತಿ ಇರೋದಿಲ್ಲ ಅವನು. ಸರ್ವಶಕ್ತಿಯುಕ್ತಂ ಸರ್ವಜ್ಞಂ ತದಾತ್ಮತತ್ವಂ, ಈ ಇಂತಹ ಶಕ್ತಿಯೆಲ್ಲ ಉಳ್ಳಂತಹ ಸರ್ವಜ್ಞವಾದ ಆತ್ಮತತ್ವವು ಅಸ್ಮಿನ್ ಕ್ಷೇತ್ರೇ, ಈ ಕ್ಷೇತ್ರದಲ್ಲಿ ದೇಹದಲ್ಲಿ ವರ್ತಮಾನಮಪಿ, ದೇಹದಲ್ಲಿ ಇದ್ದರೂ ಕೂಡ ಅತಿಸೂಕ್ಷ್ಮತ್ವಾತ್ ದೇಹಾತ್ ಪೃಥಕ್ತ್ವೇನ ಸಂಸಾರಿಜ್ಞೇಯಂ, ಸೂಕ್ಷ್ಮತ್ವಾತ್ ತದವಿಜ್ಞೇಯಂ, ಸೂಕ್ಷ್ಮವಾದ್ದರಿಂದ ತಿಳಿಯಲು ಬಹಳ ಕಷ್ಟ ಅದು ಅಂತ ಹೇಳಿದ್ರೆ ಬಹಳ ಸೂಕ್ಷ್ಮವಾದದ್ದು. ಈ ಕ್ಷೇತ್ರದಲ್ಲಿ ಇದ್ದರೂ ಕೂಡ ಸರ್ವಶಕ್ತಿಯನ್ನು ಹೊಂದಿರುವಂತಹ ಸರ್ವಜ್ಞನ ಸಾಮರ್ಥ್ಯವಿದೆ. ಶರೀರದಲ್ಲಿದ್ದರೂ ಕೂಡ ಅತಿ ಸೂಕ್ಷ್ಮವಾದ್ದರಿಂದ ದೇಹಕ್ಕಿಂತ ಬೇರೆ ಅಂತ ತಿಳಿಯಲು ಸಾಧ್ಯವಿಲ್ಲ ಸಂಸಾರಿಗಳಿಂದ. ದೂರಸ್ಥಂ ಚ ಅಂತಿಕೆ ಚತತ್, ಆತ್ಮ ಅಮಾನಿತ್ವಾದಿ ಯುಕ್ತ ಗುಣರಹಿತಾನಾಂ ವಿಪರೀತ ಗುಣಾನಾಂ ಪುಂಸಾಂ ಸ್ವದೇಹಂ ವರ್ತಮಾನೋಪಿ ಅತಿ ದೂರಸ್ಥಂ ತಥಾ ಅಮಾನಿತ್ವಾದಿ ಗುಣೋಪೇತಾನಾಂ ತದೇವ ಅಂತಿಕೆ ಬರ್ತದೆ. ಇದು ಈ ರೀತಿ ಅರ್ಥ ಮಾಡಿದ್ರು. ಯಾಕೆಂದರೆ ಇಲ್ಲಿ ಆತ್ಮಗುಣಗಳೆಲ್ಲ ಹೇಳಿರೋದ್ರಿಂದ ದೂರಸ್ಥಂ ಚ ಅಂತಿಕೆ ಚ ಅನ್ನೋದು ಹೇಗೆ ಅರ್ಥ ಮಾಡೋದು? ದೂರದಲ್ಲೂ ಇದ್ದಾನೆ ಹತ್ತಿರದಲ್ಲೂ ಇದ್ದಾನೆ ಅಂತ ಹೇಳಿದ್ರೆ ಅಣು
ಸ್ವರೂಪನಾದವನು ದೂರದಲ್ಲಿ ಇರ್ತಾನೆ ಹತ್ತಿರದಲ್ಲಿದ್ದಾನೆ ಅಂತ ಹೇಳಿದ್ರೆ ಹೇಗರ್ಥ ಅಂತ ಹೇಳಿದ್ರೆ ತನ್ನ ದೇಹದಲ್ಲಿ ಇದ್ರೂ ಕೂಡ ದೇಹಕ್ಕಿಂತ ದೂರ ಇರೋ ಹಾಗಿರ್ತಾನೆ ಅವನು. ದೇಹಕ್ಕಿಂತ ತಾನು ಬೇರೆ ಅನ್ನೋದು ತಿಳಿತಾನೆ. ಯಾವಾಗ ಅಂದರೆ ಅಮಾನಿತ್ವ ಮೊದಲಾದ ಗುಣಗಳನ್ನೆಲ್ಲ, ಅಮಾನಿತ್ವ ಮದಂಬಿತ್ವ ಮೊದಲಾದದ್ದೆಲ್ಲ ಯಾರಿಗೆ ಇದೆಯೋ ಅವರಿಗೆ ಗುಣರಹಿತಾನಾಂ ವಿಪರೀತ ಗುಣಾನಾಂ ಪುಂಸಾಂ ಸ್ವದೇಹಂ ವರ್ತಮಾನಮಪಿ ಅಪಿ ದೂರಸ್ಥಂ ಅಮಾನಿತ್ವಾದಿ ಗುಣ ಉಪೇತಾನಾಂ ತದೇವ ಅಂತಿಕೆ ವರ್ತತೆ ಅಂತ ಇಲ್ಲಿರುವಾಗ ಹತ್ತಿರ ಇರುತ್ತೆ ದೂರ ಇರುತ್ತೆ ಅಂತ ಹೇಳಲ್ಪಟ್ಟಿದೆ. ದೂರಸ್ಥಂ ಅಂತಿಕೆ ಚ ತತ್ ಅಂತ ಹೇಳಿದ್ರೆ ಅವರಿಗೆ ಬಹಳ ತಿಳಿಯೋದು ಕಷ್ಟ ಅಂತ ಅರ್ಥ. ದೇಹ ಅಮಾನಿತ್ವಾದಿ ಗುಣವಿಲ್ಲದೆ ಅವರಿಗೆ ವರ್ತಮಾನಮಪಿ ದೇಹದಲ್ಲಿ ಇದ್ದರೂ ಕೂಡ ದೂರಸ್ಥಂ ದೂರಸ್ಥಂ ಹೊರಗಡೆ ದೂರ ಇರೋ ಹಾಗೆ ಇರ್ತಾರೆ. ಅದು ಇಲ್ಲದೆ ಇರೋವರಿಗೆ ಆ ಗುಣಗಳು ಇರೋವರಿಗೆ ಅದುವೇ ಹತ್ತಿರವಾಗಿರುತ್ತೆ. ಆತ್ಮಸ್ವರೂಪವು ದೂರಸ್ಥಂ ಚ ಅಂತಿಕೆ ಚ ಅಂತ ಹೇಳಿ ಆತ್ಮಸ್ವರೂಪವು ಅವರಿಗೆ ಬಹಳ ಹತ್ತಿರವಿರುತ್ತೆ. ಕೆಲವರಿಗೆ ಆತ್ಮಸ್ವರೂಪ ದೂರ ಇರುತ್ತೆ. ಆತ್ಮಸ್ವರೂಪವೇ ತಿಳಿಯೋದಿಲ್ಲ, ದೇಹವೇ ಆತ್ಮ ಅಂತ ತಿಳಿತಾರೆ. ಅಮಾನಿತ್ವ ಗುಣ ಇಲ್ಲದೆ ಇರುವವರು ಅವರಿಗೆ ಆತ್ಮಸ್ವರೂಪವು ಬಹಳ ದೂರವಾಗಿರುತ್ತೆ. ದೇಹದಲ್ಲಿಯೇ ಇದ್ದರೂ ಕೂಡ ಆತ್ಮಸ್ವರೂಪ ದೂರದಲ್ಲಿರುತ್ತೆ. ಅಂದರೆ ಆತ್ಮಸ್ವರೂಪವನ್ನು ತಿಳಿಯೋದಿಲ್ಲ. ಅಮಾನಿತ್ವ ಗುಣಗಳನ್ನು ಉಳ್ಳವರು ಉಪೇತಾನ ಅಂದರೆ ಗುಣವನ್ನು ಉಳ್ಳವರಿಗೆ ಆತ್ಮಸ್ವರೂಪವು ಬಹಳ ಹತ್ತಿರದಲ್ಲಿರುತ್ತೆ. ಆತ್ಮಸ್ವರೂಪವನ್ನು ತಿಳಿತಾರೆ ಅವರು ಅಂತ ಅರ್ಥ. ಸಶರೀರತ್ವಾವಸ್ಥಾಯಾಯ ಸರ್ವ ಅಂತರ್ವೃತ್ತಿ ಸರ್ವಭೂತಾಂತರ್ವೃತ್ತಿ ಭೂತಾಂತರ್ವೃತ್ತಿ ಮುಕ್ತಸ್ಯ ಅಶರೀರತ್ವ. ಅಮಾನಿತ್ವ ಅಂದ್ರೆ ಅಮಾನಿತ್ವ ಅಂತ ಹೇಳಿದ್ರೆ ಹಿಂದೆ ಬಂತಲ್ಲ, ಅಮಾನಿತ್ವ ಮದಂಭಿತ್ವಂ ಅಂತ ಹೇಳ್ಬಿಟ್ಟು ಅದು ಮಾನ ಅಂತ ಹೇಳಿದ್ರೆ ಓ ಅಭಿಮಾನ ಆಮಾನ ಆಮಾನ ಹಿಂಸಾ ಶಾಂತಿರಾರ್ಜವಂ ಅಂತ ಆತ್ಮಗುಣಗಳು ಹೇಳಲ್ಪಟ್ಟಿತ್ತಲ್ಲ. ಸಶರೀರತ್ವ ಅವಸ್ಥಾಯಾಂ ಹಿ ಭೂತ ಅಂತರ್ವೃತ್ತಿ ಇತಿ ಮುಕ್ತಸ್ಯ ಶರೀರತ್ವಾತ್ ಬಹಿರ್ವೃತ್ತಿ ಯುಕ್ತ. ಶರೀರತ್ವಾವಸ್ಥೆ ಇರುವಾಗ ಪಂಚಭೂತಗಳ ಒಳಗಡೆ ಇರ್ತಾನೆ. ಶರೀರತ್ವ ಇಲ್ಲದೆ ಇರುವ ಮುಕ್ತನಿಗೆ ಶರೀರವಿಲ್ಲದೆ ಇರೋದ್ರಿಂದ ಬಹಿರ್ವೃತ್ತಿ ತದಂತರ್ವೃತ್ತಿಸ್ತು ಕಥಂ. ಅಲ್ಲಿ ಅಂತರ್ವೃತ್ತಿ ಹೇಗೆ ಸಾಧ್ಯ ಅಂದರೆ ಜಕ್ಷತ್ ಕ್ರೀಡತ, ಅಲ್ಲಿಯೂ ದೇಹ ತೆಗೆದುಕೊಳ್ತಾನು. ಸಶರೀರತ್ವ ಇರುವಾಗ ಭೂತಗಳ ಒಳಗಡೆ ಇರ್ತಾನೆ, ಶರೀರದ ಒಳಗಡೆ. ಮುಕ್ತನಿಗೆ ಶರೀರ ಇಲ್ಲದೆ ಇರೋದ್ರಿಂದ ಶರೀರದಿಂದ ಹೊರಗಡೆ ಇರಬೇಕು ಅಂದರೆ ಮುಕ್ತ ಅವಸ್ಥೆಯಲ್ಲೂ ಶರೀರ ತೆಗೆದುಕೊಳ್ಬಹುದು. ಆದ್ದರಿಂದ ಜಕ್ಷತ್ ಕ್ರೀಡನ್ನು ಮಾಡ ಅಂತೆಲ್ಲ ಹೇಳಿರೋದು. ಮೋಕ್ಷದಲ್ಲಿಯೂ ಅವನಿಗೆ ಅನೇಕ ಶರೀರಗಳನ್ನು ತೆಗೆದುಕೊಳ್ಬಹುದು. ಆದ್ದರಿಂದ ಅಲ್ಲಿಯೂ ಅದು ಕೂಡ ಸಾಧ್ಯ. ಸ್ವಚ್ಛಂದ ವೃತ್ತಿಷು ತೇಷಾಂ ಅಂತಶ್ಚ ವರ್ತತೆ ಇತ್ಯನ್ವಯ. ತನ್ನ ಒಂದು ಸ್ವಚ್ಛಂದದಿಂದ ಸಂಕಲ್ಪದಿಂದಲೇ ಅವನು ಆ ಶರೀರವನ್ನು ತೆಗೆದುಕೊಂಡು ಅದರ ಒಳಗಡೆ ಇರ್ತಾನೆ. ಒಂದು ಶರೀರ ತೆಗೆದುಕೊಂಡು ಅದರ ಒಳಗಡೆ ಇರಬಹುದು, ಇಲ್ಲ ಅಂದರೆ ಶರೀರವಿಲ್ಲದೆ ಹೊರಗಡೆ ಇರಬಹುದು. ನಚೇತತೆ ಕರ್ಮಕೃತಂ ಸ ಶರೀರತ್ವ, ಕರ್ಮಕೃತವಾದದ್ದೆಲ್ಲ ಇಲ್ಲ. ಯಾಕೆ ಅಂದರೆ ಅವನ ಸಂಕಲ್ಪದಿಂದಲೇ ತೆಗೆದುಕೊಳ್ಳುವಂಥ. ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಇತ್ಯಾದಿ ಆವಿರ್ಭೂತ ಸ್ವರೂಪಸ್ಯ ತದುಕ್ತೇ ತಸ್ಯ ಚ ವಿಧೂತ ಪುಣ್ಯ ಪಾಪತ್ವಾತ್ ಸ ಸ್ವರಾಟ್ ಭವತಿ ಇತಿ ವಚನಾಚ. ಇದೆಲ್ಲ ಅವನ ಕರ್ಮ ವಶ್ಯನಾಗೋದಿಲ್ಲ. ಸ್ವರಾಟ್ ಅಂತ ಹೇಳಿದ್ರೆ ಎಲ್ಲ ಆಳುವವನು ಅಂತ ಅರ್ಥ. ಯಾರ ವಶದಲ್ಲೂ ಇರೋದಿಲ್ಲ. ಸ್ವರಾಟ್ ಅಂತ ಹೇಳಿದ್ರೆ ಅಂದರೆ ಕರ್ಮವಶ್ಯತ್ವ ಇರೋದಿಲ್ಲ ಅಂತ ಅರ್ಥ. ಸ ಸ್ವರಾಟ್ ಭವತಿ ಅಂತ ಹೇಳಿತ್ತು ಮುಕ್ತನಿಗೆ. ಯಾಕೆಂದರೆ ಪುಣ್ಯ ಪಾಪಗಳು ಇರೋದಿಲ್ಲ ಅವನಿಗೆ, ಕರ್ಮವಶ್ಯತ್ವ ಅನ್ನೋದು ಇರೋದಿಲ್ಲ. ಆವಿರ್ಭೂತ ಸ್ವರೂಪನಾಗ್ತಾನೆ ಮೋಕ್ಷದಲ್ಲಿ. ಸ್ವೇನ ರೂಪೇಣ ಅಭಿನಿಷ್ಪತ್ಯತೆ, ಅಪಹತ ಪಾಪತ್ವಾದಿ ಅಷ್ಟಗುಣಗಳು ಆವಿರ್ಭಾವವಾಗುತ್ತೆ. ಆದ್ದರಿಂದ ಅವನಿಗೆ ಇದು ಇಲ್ಲಿ ಹೇಳಿರೋದು, ಇಲ್ಲಿ ಬಹಿರಂತಶ್ಚ ಭೂತಾನಾಂ ಅಂತ ಹೇಳಿರೋದು ಮೋಕ್ಷ ಸ್ವರೂಪದಲ್ಲಿ ಶರೀರವನ್ನು ತೆಗೆದುಕೊಂಡು ಅದರೊಳಗಡೆ ಇರಬಹುದು, ಶರೀರವಿಲ್ಲದೆ ಹೊರಗಡೆಯೂ ಇರಬಹುದು. ತದೇತದಭಿಪ್ರೇತ್ಯ ಸ್ವಚ್ಛಂದ ವೃತ್ತಿಷು ಇತಿ ಉಕ್ತಂ. ಸ್ವಚ್ಛಂದ ವೃತ್ತಿಷು ಅವನಿಗೆ ಇದೆಲ್ಲ ಕೂಡ ಸ್ವಚ್ಛಂದ ಶ್ರುತ್ಯಾದಿ ಸಿದ್ಧ ಸ್ವಚ್ಛಂದ ವೃತ್ತಿಷು ಮೋಕ್ಷದಶೆಯಲ್ಲಿ ಅಂತ ಅರ್ಥ. ಸ ಇತಿ ಪಿತೃಲೋಕ ಕಾಮೋ ಭವತಿ ಇಮಾನ್ ಲೋಕಾನ್ ಕಾಮಾನಿ ಕಾಮರೂಪಿ ಅನುಸಂಚರನ್ನೇ ತಾನೇ ಹೇಳಿದ್ದ ಇದು ಇತ್ಯಾದಿಕಂ ಆದಿಶಬ್ದೇನ ಗೃಹ್ಯತೆ. ಆದಿ ಅನ್ನೋದ್ರಿಂದ ಅದೆಲ್ಲವೂ ಕೂಡ ಇದರಿಂದ ಹೇಳಲ್ಪಡುತ್ತೆ. ಬಹಿರಂತಶ್ಚ ಭೂತಾನಾಂ ಅಂತ ಹೇಳಿದಾಗ ಇಲ್ಲಿ ಶ್ರುತ್ಯಾದಿ ಸಿದ್ಧ ಅಚರಂ ಚರಮೇವ ಸ್ವಭಾವತಃ ಅಚರಂ
ಚರಂಚ ದೇಹಿನಾಂ ಸ್ವಭಾವತಃ ಅಚರಂ ಚರಂಚ ದೇಹಿತ್ವೇ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ. ಅದರಿಂದ ಎಲ್ಲ ಹೊರಗಡೆ ಸ್ವಭಾವತಃ ಅವನಿಗೆ ಒಳಗಡೆ ಇರ್ಬೋದು, ಎಲ್ಲ ಕಡೆಯೂ ಹೋಗ್ಬೋದು, ಹೋಗದೆಯೂ ಇರಬಹುದು. ಇದೆಲ್ಲವೂ ಕೂಡ ಹೇಳಲ್ಪಡುತ್ತೆ. ಸ್ವರಾಡ್ ಇಲ್ಲಿ ಸಯದಿ ಪಿತೃಲೋಕ ಕಾಮೋಭವತಿ ಸರ್ವೇ ಪಿತರಹ ಸಮುತ್ತಿಷ್ಟಂತಿ ಅಂತ ಹೇಳುತ್ತೆ. ಅವನು ಪಿತೃಲೋಕವನ್ನೆಲ್ಲ ನೋಡಬೇಕು ಅಂದರೆ ಪಿತೃಗಳೆಲ್ಲ ಅವನ ಮುಂದೆ ಬಂದಿರ್ತಾರೆ ಅಂತ ಮೋಕ್ಷದಲ್ಲಿ ಹೇಳಲ್ಪಟ್ಟಿದೆ. ಮುಕ್ತನಿಗೆ ಇದೆಲ್ಲ ಅವನ ವೈಭವವನ್ನು ಹೇಳುವಂಥದ್ದು. ಇಮಾನ್ ಲೋಕಾನ್ ಕಾಮಾನ್ನಿ ಕಾಮರೂಪಿ ಅನುಸಂಚರನೆ, ಬೇಕಾದ ಭೋಗಗಳನ್ನು ಅನುಭವಿಸ್ಕೊಂಡು ರೂಪಗಳನ್ನು ತೆಗೆದುಕೊಂಡು ಸಂಚಾರ ಮಾಡ್ಬೋದು. ಇದೆಲ್ಲವೂ ಇಲ್ಲಿ ಹೇಳಲ್ಪಟ್ಟಿದೆ. ಸ್ವಚ್ಛಂದಾದಿ ವೃತ್ತಿಷು ಅಂದರೆ ಸ್ವಚ್ಛಂದವಾದ ವೃತ್ತಿಗಳಲ್ಲಿ ಎಲ್ಲವೂ ಸೇರಿದೆ ಇದರಲ್ಲಿ. ಸ್ವರೂಪತಃ ನಿರ್ವಿಕಾರಸ್ಯ ಆತ್ಮನಃ ತ್ರಿಧಾ ಭಾವಾದಿಕಂ ಜಕ್ಷಣಾದಿಕಂ ಪಿತಲೋಕಕಾಮಾದಿಕಂ ಚ ಶರೀರ ಪರಿಣಾಮಾಂತರೇಣ ನೋಪಪದ್ಯತೆ. ಶರೀರಂ ಚ ಅಸ್ಯ ಪ್ರಾಕೃತಾನಾಂ ಅಪ್ರಾಕೃತಾನಾಂ ವಾ ಭೂತಾನಾಂ ಸಂಘಾತಃ ಏವ ಇತಿ ಭೂತಾಂತರ್ವರ್ತಿತ್ವಂ ಸಿದ್ಧ್ಯತಿ ಇತಿ ಅಭಿಪ್ರಾಯ. ಶರೀರ ಅಂತ ಹೇಳಿದ್ರೆ ಪಂಚಭೌತಿಕವಾದದ್ದು ಅಂತಲೇ ಅರ್ಥ. ಆ ಪಂಚಭೂತಗಳು ಪ್ರಾಕೃತವಾಗಿರಬಹುದು, ಅಪ್ರಾಕೃತವಾದರೂ ಆಗಿರಬಹುದು. ಒಟ್ಟಿನಲ್ಲಿ ಶರೀರ ಅಂದರೆ ಪಂಚಭೌತಿಕ. ಆದ್ದರಿಂದ ಅಪ್ರಾಕೃತವಾದ ಪಂಚಭೂತಗಳಿಂದ ಆಗಬೇಕು ಆ ಶರೀರ. ಅಲ್ಲಿ ತಗೊಂಡ್ರು ಕೂಡ ಇಲ್ಲಿ ತಗೊಂಡ್ರೆ ಪ್ರಾಕೃತವಾದ ಪಂಚಭೂತಗಳಿಂದ ಆಗಿರುತ್ತೆ. ಆದ್ದರಿಂದ ಸ್ವರೂಪತಃ ಅವನು ನಿರ್ವಿಕಾರನಾಗಿರೋದ್ರಿಂದ ತ್ರಿಧಾ ಭಾವಾದಿಕಂ ತ್ರಿಧಾ ಭವತಿ ಅನೇಕಧಾ ಭವತಿ ಅಂತ ಹೇಳಿರೋದು. ಜಕ್ಷಣಾದಿಕಂ ತಿನ್ನುವುದು, ಜಕ್ಷಣ ತಿನ್ನುವಂಥದ್ದು, ಅನುಭವಿಸುವಂಥದ್ದು. ಪಿತೃಲೋಕ ಕಾಮಾದಿಕಂ ಪಿತೃಲೋಕಗಳನ್ನು ಆಸೆ ಪಡುವಂಥದ್ದು, ನೋಡಬೇಕು ಪಿತೃಗಳನ್ನೆಲ್ಲ ಅಂತ ಹೇಳಿ. ಇದೆಲ್ಲವೂ ಕೂಡ ಶರೀರಗ್ರಹಣಂ ಅಂತರೇಣ ಪರಿಗ್ರಹಂ ಅಂತರೇಣ ನೋಪಪದ್ಯತೆ. ಶರೀರ ತೆಗೆದುಕೊಳ್ಳದೆ ಹೋದರೆ ಹೇಗೆ ಅವನು ಊಟ ಮಾಡ್ತಾನೆ, ಏನಾರು ತಿಂತಾನೆ, ಅನುಭವಿಸ್ತಾನೆ ಅಂತೆ ಭೋಗಗಳನ್ನೆಲ್ಲ ಅಂತ ಹೇಳಿದ್ರೆ, ಅವನಿಗೆ ಪಿತೃಲೋಕಗಳನ್ನೆಲ್ಲ ನೋಡ್ತಾನೆ ಅವ್ರನ್ನೆಲ್ಲ ಅಂತ ಹೇಳಿದ್ರೆ ಇದೆಲ್ಲ ನೋಡಬೇಕು ಅಂತ ಆಸೆ ಪಡ್ತಾನೆ. ಇದೆಲ್ಲ ಆಗಬೇಕಾದ್ರೆ ಶರೀರ ಇರಬೇಕಲ್ಲ ಅವನಿಗೆ ಅಂತ ಹೇಳಿದ್ರೆ, ಶರೀರವು ಎರಡು ವಿಧವಾಗಿ ಆಗ್ಬೋದು. ಪ್ರಾಕೃತವೂ ಆಗಿರ್ಬೋದು, ಅಪ್ರಾಕೃತವಾಗಿರ್ಬೋದು. ಎರಡು ರೂಪದಲ್ಲಿಯೂ ಕೂಡ ಪಾಂಚಭೌತಿಕವಾಗಿಯೇ ಇರಬೇಕು. ಭೂತಾನಾಂ ಸಂಘಾತ ಏವ, ಆದರೆ ಅದು ಅಪ್ರಾಕೃತವಾದ ಪಂಚಭೂತಗಳು. ಭೂತಾಂತರ್ವರ್ತಿತ್ವಂ ಸಿದ್ಧ್ಯತಿ. ಆದ್ದರಿಂದ ಬಹಿರಂತಶ್ಚ ಭೂತಾನಾಂ ಅನ್ನೋದು ಸಾಧ್ಯವಾಗುತ್ತೆ, ಅದರಲ್ಲಿ ಏನು ವಿರೋಧವಿಲ್ಲ. ಅಚರತ್ವ ಚರತ್ವಯೋ ನ ಚರಾಚರಾಂತರತ್ವೇ ಸಿದ್ಧಾವಸ್ಥಾಯಾಂ ಅನ್ವಯ. ಅತಃ ಬಹಿರಂತಃ ಇತ್ಯುಕ್ತ ಸಶರೀರತ್ವ ಅಶರೀರತ್ವೇ ತತ್ರ ಹೇತು ಇತಿ ಸ್ವಭಾವತಃ ಅಚರಂ ಚರಂ ಚ ದೇಹಿತ್ವಂ. ಆದ್ದರಿಂದ ಇಲ್ಲಿ ಚರಾಚರಗಳ ಮಧ್ಯವಿರುವಾಗ ಆಗೋದಿಲ್ಲ ಇದು. ಆದ್ದರಿಂದ ಅಚರತ್ವ ಅಚರತ್ವ ಎರಡೂ ಕೂಡ ಎರಡರಲ್ಲಿ ಚರಾಚರಗಳ ಮಧ್ಯೆ ಇರುವಾಗ ಆಗೋದಿಲ್ಲ. ಶುದ್ಧಾವಸ್ಥೆಯಲ್ಲಿ ಮಾತ್ರವೇ ಅನ್ವಯವಾಗುತ್ತೆ ಅದಕ್ಕೆ. ಆದ್ದರಿಂದ ಶುದ್ಧಾವಸ್ಥೆಯಲ್ಲಿ ಮಾತ್ರವೇ ಹೋಗದೇ ಇರೋದು ಆಗುತ್ತೆ. ಇಲ್ಲಿದ್ರೆ ಇಲ್ಲ ಹೋಗದೇ ಇರಬೇಕು, ಇಲ್ಲ ಹೋಗಂಗ, ಇಲ್ಲ ಸ್ಥಾವರವಾಗಿರಬೇಕು, ಇಲ್ಲ ಜಂಗಮವಾಗಿರ್ಬೇಕು. ಲೋಕಂ ಸ್ಥಾವರ ಜಂಗಮಂ ಅಂತ ಹೇಳಿರೋ ಹಾಗೆ ಭೂತಂ ಸ್ಥಾವರ ಜಂಗಮಂ. ಸ್ಥಾವರ ಜನ್ಮ ಬರ್ಬೋದು, ಜಂಗಮ ಜನ್ಮ ಬರ್ಬೋದು, ಆದರೆ ಎರಡೂ ಆಗೋಕ್ಕೆ ಸಾಧ್ಯವಿಲ್ಲ ಇಲ್ಲಿ. ಆದ್ದರಿಂದ ಶುದ್ಧಾವಸ್ಥೆಯಲ್ಲಿ ಎರಡೂ ಸಾಧ್ಯ. ಆದ್ದರಿಂದ ಚರಾಚರತ್ವ ಅನ್ನೋದು ಹೇಗಾಗುತ್ತೆ ಅಂದರೆ ಬಹಿರಂತಶ್ಚ ಭೂತಾನಾಂ ಅಂತ ಹೇಳಿರುವುದೇ ಇಲ್ಲಿಯೂ ಅರ್ಥ ಮಾಡ್ಕೊಳ್ಬೇಕು. ಅವನಿಗೆ ಶುದ್ಧಾವಸ್ಥೆಯಲ್ಲಿಯೇ ಇದು ಕೂಡ ಸಾಧ್ಯವಾಗುತ್ತೆ. ದೇಹ ತೆಗೆದುಕೊಂಡ್ರೆ ಚರತ್ವ ಇರುತ್ತೆ, ದೇಹ ತೆಗೆದುಕೊಳ್ಳದೆ ಸ್ವರೂಪದಲ್ಲಿಯೇ ಇದ್ದು ಪರಮಾತ್ಮನ ಅನುಭವಿಸ್ತಾ ಇದ್ದರೆ ಅಚರತ್ವ ಇರುತ್ತೆ. ಎರಡೂ ಶುದ್ಧಾವಸ್ಥೆಯಲ್ಲಿಯೇ, ಮೋಕ್ಷಾವಸ್ಥೆಯಲ್ಲಿ ಮಾತ್ರವೇ ಸ್ವಭಾವತಃ ಅಚರಂ ಚ ದೇಹಿತ್ವ ಇತಿ. ಚರಂ ಚ ದೇಹಿತ್ವೇ, ದೇಹ ಇರುವಾಗ ಚರತ್ವ, ಇಲ್ಲದೆ ಹೋದರೆ ಅಚರತ್ವ ಮೊದಲಾದದ್ದು ಅಲ್ಲಿ ವಿವರಿಸ್ತಾರೆ. ಅಲ್ಲಿ ಇನ್ನೂ ಒಂದು ಸ್ವಲ್ಪ ಮಿಕ್ಕ ಭಾಗಗಳಿಗೂ ಕೆಲವು ತಾತ್ಪರ್ಯ ಚಂದ್ರಿಕೆಯ ವಿವರಣೆಗಳು ಇದೆ, ಅದನ್ನು ಮುಂದುವರಿಸೋಣ ಅಂತ ಹೇಳಿ ನಿಮಗೆ ನಿಲ್ಲಿಸ್ಕೊಳ್ತೇನೆ. ನಿತ್ಯ ಮಚ್ಚಿದ ಪದಾಂಬುಜಯುಗ್ಮರುಕ್ಮವ್ಯಾಮೋ ಹತಸ್ತರಿತರಾಣಿತ ನಾಯಮೇ ನೇಸ್ಮನ್ ಗುರೋ ಭಗವತೋಸ್ಯ ದೇಹಿಕಸಿಂಧೋ ರಾಮಾನುಜಸ್ತಿರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ